1,39,000 ಸ್ಪಾರ್ಕ್ ಬರೀ 2 ಲಕ್ಷ. ಎಷ್ಟು ಓನರು? 1,70,000 ಸರ್ ಇದು 5 ಸೀಟರ್ ಗಾಡಿ ಬರೀ 1.5 ಲಕ್ಷ. 1,70,000 ಒಂದು ಫೈನಲ್ ಆನ್ ಟೇಬಲ್ ಇನ್ನೊಂಚೂರು ಮಾಡೋಣ ಬನ್ನಿ ಸರ್. ಆನ್ ಟೇಬಲ್ ಆಗುತ್ತಾ? ಕೋಟೆಟಿದೆ ಬಿಟ್ಟಾಕಿ ಕೊಡೋ ರೇಟ್ 75,000. ಅದಕ್ಕಿಂತ ಕಡಿಮೆ ಬರೀ 1.30. ಬರೀ 1,30,000 ಬರೀ 55,000 ಸರ್. 55,000 ಆನ್ ಟೇಬಲ್. ಇನ್ನೂ ನೆಗೋಷಿಯಬಲ್ ಯಾರ್ಗಡೆ ಬೇಕು? 1,45,000 ಟಾಪ್ ಎಂಡ್ ಸರ್. ಅದು 55,800 ಇಂದ ನಾನು 5.5 ಲಕ್ಷ 6 ಲಕ್ಷದವರೆಗೆ ಗಾಡಿ ಕೊಡ್ತೀನಿ. ಈಗ ಲೋ ಬಡ್ಜೆಟ್ ಅಲ್ಲಿ ಬೇಕು ಒಂದು 2 ಲಕ್ಷ ಇಟ್ಕೊಂಡ್ಬಂದ್ರೆ 2 ಲಕ್ಷಕ್ಕೆ ಗಾಡಿ ಇದೆ ಸರ್. ಎಷ್ಟು ಗಾಡಿ ತೋರಿಸ್ತೀರಾ? ಯಾರಿಗಾದ್ರೂ SX4 ಬೇಕು ಅಂದ್ರೆ 2,35,000ಕ್ಕೆ ನಿಮಗೆ ಎಷ್ಟು ಸಿಂಗಲ್ ಓನರ್ ಗಾಡಿ ಇನ್ನ 5,000 ಕಮ್ಮಿ ಕೊಡೋಣ ಸರ್. 395 ಅಷ್ಟೇ ಅಷ್ಟೇ ಸರ್. ಡೀಸೆಲ್ ವೇರಿಯಂಟಾ? ಡೀಸೆಲ್ ಸರ್. ಲೋ ಬಡ್ಜೆಟ್ ಗಾಡಿ ಹುಡುಕ್ತಾ ಇರೋರಿಗೆ ಫ್ರೆಂಡ್ಸ್ ಕಾರ್ ಝೋನ್ ನೋಡ್ತಾ ಇದ್ರಲ್ವಾ? ಫ್ರೆಂಡ್ಸ್ ಕಾರ್ ಝೋನ್ ನ ಓನರ್ ಮಂಜು ಸರ್ ಅಂತ ಹೇಳೋದಕ್ಕಿಂತ ನಮ್ಮ ಸ್ನೇಹಿತರು ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತರೆ ಇವರು. ಯಾವ್ದನ್ನ ತಗೊಳ್ಳಿ 1.75. 1,75,000 1,75,000 ಫಿಯೆಸ್ಟಾ ಇದೆ ನೋಡಿ. ಗೋಲ್ಡನ್ ವೀಲ್ಸ್ ಅಂತ ಇದೆ. ಅಲ್ಲೇ ನಿಮಗೆ ಅಲೈನ್ಮೆಂಟ್ ಫ್ರೀ ಇರುತ್ತೆ. ಲೋ ಬಡ್ಜೆಟ್ ಅಂದ್ರೆ ಲೋ ಬಡ್ಜೆಟ್, ಲೋಯೆಸ್ಟ್ ಬಡ್ಜೆಟ್ ಫುಲ್ಲಿ ಲೋಡೆಡ್ ಗಾಡಿ 3,65,000 ಕೊಡೋಣ. 3,65,000 ಕೊಡೋಣ ಸರ್. ನೋಡಿದ್ರಲ್ಲ, ಜೆನ್ಎಸ್ಟಿಲ್ ಆಗಿರ್ಬೋದು, ನ್ಯಾನೋ ಆಗಿರ್ಬೋದು, ಬೀಟ್ ಆಗಿರ್ಬೋದು, ಹಾಗೆ ಸ್ಯಾಂಟ್ರಾ ಆಗಿರ್ಬೋದು, i10 ಆಗಿರ್ಬೋದು, ಬೇಜಾನ್ ಗಾಡಿಗಳಿದ್ದಾವೆ. ಲೋ ಬಡ್ಜೆಟ್ ಅಂದ್ರೆ ಲೋ ಬಡ್ಜೆಟ್. ಇನ್ನೊಂದ್ಸರಿ ನೋಡ್ಕೊಂಡ್ರೆ ಫ್ರೆಂಡ್ಸ್ ಕಾರ್ ಝೋನ್, ನಾಗರಬಾವಿ, ನಂಬಿಕೆ ಹಾಗೂ ವಿಶ್ವಾಸ ಫ್ರೆಂಡ್ಸ್ ಕಾರ್ ಝೋನ್. ಲೋ ಬಡ್ಜೆಟ್ ಕಾರ್ ಬೇಕಂದ್ರೆ ಫ್ರೆಂಡ್ಸ್ ಕಾರ್ ಝೋನ್ ನೋಡಿ. ಅರೌಂಡ್ 40-45 ಗಾಡಿಗಳಿದ್ದು, 50 ಗಾಡಿಗಳಿದ್ದಾವೆ ಗೊತ್ತಿಲ್ಲ. ಲೋ ಬಡ್ಜೆಟ್ ಗಾಡಿ ಬೇಕು ಅನ್ನೋರಿಗೆ ನಾಗರಬಾವಿ ಸರಣಿಗೆಲ್ಲ ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆ ತಿರ್ಕೊಂಬನೆ. ಲೋ ಬಡ್ಜೆಟ್ ಅಲ್ಲೇ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಒಂದು 50 ಗಾಡಿಗಳಿದಾವಣ. ಸರ್ ನಿಮ್ಮ ಹೆಸರು ಹೇಳ್ಕೊಂಡು ನಮ್ಗೆ ಖುಷಿ ಆಗುತ್ತೆ. ಕೊಪ್ಪಳದಿಂದ ಗದಗಿಂದ ಬಂದಿದ್ದೀನಿ ಅಂತಾರೆ. ನಮ್ ಲೋ ಬಜೆಟ್ ತಗೊಳಕ್ ಅಡ್ಡೂರ್ದಿಂದ ಬಂದಿದ್ದಾರೆ, ನಮಗ್ ಖುಷಿ ಅಲ್ವಾ ಸರ್? ಇದ್ರ ರೇಟು ಅದ್ರ ರೇಟು ಸರ್ ಇದು 5 ಲಕ್ಷ, 2,60,000, 2 ಲಕ್ಷ ಚಟಾಪಟ ಅಷ್ಟೇ. ತಗೋತಾ ಇರಿ ಕರಿಮಣಿ ಮಾಲೀಕ ಅಷ್ಟೇ. ನೋಡಿ ಇಲ್ಲೂ ಕೂಡ ವೈರಲ್. ಸರ್ 2.30 ಫೈನಲ್ ಕೊಡೋಣ ಸರ್. ಇನ್ನೊಂದು ರೇಟು ಬೇಡ ಸರ್, ಸಾಕು ಸರ್. 2.30 ಟ್ರೈ ಮಾಡಿ ಸರ್. ನಾವು ದುಡ್ಡು ಮಾಡಕ್ ಬಂದಿರೋಲ್ಲ ಸರ್, ಜೀವನ ಮಾಡಕ್ ಬಂದಿರೋದು ಅಷ್ಟೇ. ದುಡ್ಡು ಬೇಡ ನಮ್ಗೆ, ಜೀವನಕ್ಕೆ ಎಷ್ಟು ಬೇಕಷ್ಟು ಸಾಕು ಅಷ್ಟೇ. ಒಂದು ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ ನೋಡೋಣ ಒಂದು ಸ್ವಲ್ಪ ಗಾಡಿಗಳೆಲ್ಲ. ಹಾಗೆ ನೋಡೋಣ ಯಾವ್ಯಾವ ಗಾಡಿಗಳನ್ನ. ಫಿಗಾ ಆಗಿರ್ಬೋದು, ಬ್ರಿಯಾ ಆಗಿರ್ಬೋದು, i20 ಆಗಿರ್ಬೋದು, ಸ್ಪಾರ್ಕ್ ಆಗಿರ್ಬೋದು, ಫಿಯೆಸ್ಟಾ ಆಗಿರ್ಬೋದು, ಸ್ವಿಫ್ಟ್ಗಳಂತೂ 2, 3 ಗಾಡಿಗಳಿದ್ದಾವೆ. KV100K ಟಾಪ್ ಎಂಡ್ ಗಾಡಿಗಳಿದ್ದಾವಣ. 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಅಷ್ಟೊಳಗಡೆನೆ ಗಾಡಿಗಳು. ಒಂದು 2 ಲಕ್ಷ ಇಟ್ಕೊಂಡ್ಬಂದ್ರೆ ಪಕ್ಕ ನಿಮ್ಮ ಮನೆ ಗಾಡಿಗೆ, ನಿಮ್ಮ ಮನೆ ಮುಂದೆ ಒಂದು ಲೋ ಬಡ್ಜೆಟ್ ಗಾಡಿ ಬೇಕು, ನಮ್ಮನೆಗೆ ಒಂದು ಗಾಡಿ ಬೇಕು ಅಂತಕ್ಕಂಥವ್ರಿಗೆ, ಒಂದು ಕಾರ್ ಬೇಕು ಅಂತಕ್ಕಂಥವ್ರಿಗೆ ಲೋ ಬಡ್ಜೆಟಲ್ಲಿ ಲೋಯೆಸ್ಟ್ ಪ್ರೈಸಲ್ಲಿ ಒಂದು ಹೊಸ ಶೋರೂಮ್ ಆಗಿದೆ ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋ ಮಾಡಿದ್ದೆ. ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ, ಜಾಸ್ತಿ ಸ್ಟಾಕ್ ಬಂದು ನಿಂತಿದೆ ಫ್ರೆಂಡ್ಸ್ ಕಾರ್ ಝೋನ್. ಆಲ್ರೆಡಿ ನೋಡ್ತಾ ಇದ್ದೀರಾ, ನಂಬಿಕೆ ಹಾಗೂ ವಿಶ್ವಾಸ ಅಂತ ಟ್ಯಾಗ್ಲೈನ್ ಲಾಸ್ಟ್ ಟೈಮ್ ಹೇಳಿದ್ದೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಆ ಕಡೆ ನೋಡೋಣ, ನಾಗರಬಾವಿ BDA ಕಾಂಪ್ಲೆಕ್ಸಿಂದ ಬರ್ತಕ್ಕಂಥವ್ರಿಗೆ ರೈಟ್ ಸೈಡ್ ಸಿಗುತ್ತೆ. ಹಾಗೆ ಈ ಕಡೆ ನೋಡೋಣ, ಕೆಂಗೇರಿಯಿಂದ ಬಂದರೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಕಾರ್ ಝೋನು. ಟ್ರೆಂಡ್ಸ್ ಇದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಆರಾಮು ಸರ್. ಚೆನ್ನಾಗಿದ್ದೀರಾ? ಸೂಪರ್ ಸರ್. ಹೆಂಗಿತ್ತು ರೆಸ್ಪಾನ್ಸ್? ಸರ್ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು. ನಾವೆಲ್ಲ ಕಡಿಮೆ ಬಜೆಟಲ್ಲಿ ಗಾಡಿ ಕೊಟ್ವಿ, ಚೆನ್ನಾಗಿ ತೊಗೊಂಡೋಗಿದ್ದಾರೆ ಗಾಡಿಗಳು. ತುಂಬ ಗಾಡಿ ಮೂವ್ ಆಗಿದೆ ಸರ್. ಅಷ್ಟೇನಾ ರೆಸ್ಪಾನ್ಸು? ಸರ್ ತುಂಬ ಚೆನ್ನಾಗಿ ಕಾಲ್ಸು, ಕಸ್ಟಮರ್ಸು ಬಂದು ಖುಷಿಯಾಗಿ ತೊಗೊಂಡೋಗಿದ್ದಾರೆ. ಅಷ್ಟೇನಾ? ಅಷ್ಟೇ ಸರ್. ಕಸ್ಟಮರ್ ಖುಷಿ ಮೇನು, ಬಂದರು ತೊಗೊಂಡೋಗಿ ತುಂಬ ಗಾಡಿ ಸೇಲ್ ಆಯ್ತು. ಹಿಂಗೆ ಸಾಧ್ಯ? ಅದನ್ನೇ ಅವರು ಅನ್ಕೋತಾ ಇರ್ತಾರೆ, 1.5 ಲಕ್ಷಕ್ಕೆಲ್ಲ ಗಾಡಿ ಕೊಡ್ತಾರಲ್ಲಪ್ಪ ಇವರು ಅಂತ. ಸರ್ 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ ಕಡಿಮೆ ಬಜೆಟಲ್ಲಿ ಗಾಡಿ ತಂದು ಕಡಿಮೆ ಕಸ್ಟಮರ್ಗೆ ದುಬಾರಿ ಬೀಳಬಾರ್ದು, ಅವ್ರಿಗೆ ಕಡಿಮೆ ಮಾರ್ಜಿನಲ್ಲಿ ಕಡಿಮೆ ಬಜೆಟಲ್ಲಿ ಗಾಡಿ ಕೊಡ್ತೀವಿ ಸರ್. ಅಂದರೆ ಏನಕ್ಕೋಸ್ಕರ ಈ ಥರ ಲೋ ಮಾರ್ಜಿನು? ಸರ್ ನಮಗೆ ಲೋ ಮಾರ್ಜಿನ್ನು, ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ದೊಡ್ಡ ಗಾಡಿ ಬೇಡ, ಸಣ್ಣ ಗಾಡಿನಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗೋಣ ಅಂತ. ಸಣ್ಣ ಗಾಡಿಗಳು ತುಂಬ ಗಾಡಿ ತುಂಬಿಸೋಣ, ಜೀವನ ಮಾಡ್ಕೊಂಡು ಹೋಗೋಣ ಅಂತ. ಸರ್ ದುಡ್ಡು ಮಾಡೋಕ್ಕಲ್ಲ ಸರ್, ಜೀವನ ಮಾಡಕ್ಕೆ ಬಂದಿರೋದು. ತುಂಬಿಸೋಣ ಕಡಿಮೆ ಬಜೆಟಲ್ಲಿ ಒಳ್ಳೆ ಗಾಡಿಗಳು. ಚೆನ್ನಾಗಿದೆ ಸರ್ ಇದು ಡೈಲಾಗು. ಹೌದು ಸರ್. ಏನು ಹೇಳಿ ಸರ್? ನಾವು ದುಡ್ಡು ಮಾಡಕ್ಕೆ ಬಂದಿರೋಲ್ಲ ಸರ್, ಜೀವನ ಮಾಡಕ್ಕೆ ಬಂದಿರೋದು ಅಷ್ಟೇ. ದುಡ್ಡು ಬೇಡ ನಮಗೆ, ಜೀವನಕ್ಕೆ ಎಷ್ಟು ಬೇಕಷ್ಟು ಸಾಕು ಅಷ್ಟೇ. ಓಕೆ ಸರ್, ಲೋ ಬಡ್ಜೆಟ್ ಗಾಡಿಗಳು ಅರೌಂಡ್ ಎಷ್ಟು ಗಾಡಿಗಳು ಇದಾವೆ ಈ ವಿಡಿಯೋದಲ್ಲಿ? ಸರ್ ನಮ್ಮ ಹತ್ರ ಅರೌಂಡ್ ಒಂದು 50 ಗಾಡಿ ಸಿಗ್ತವೆ. 50 ಗಾಡಿಗಳು ಸಿಗ್ತವೆ. ನೀವು ಹೋದ ಸತಿ ಬಂದಾಗ ಒಂದು 28-30 ಗಾಡಿ ಇತ್ತು ಸರ್. ಇವಾಗ ಇನ್ನೊಂದು ಎಷ್ಟು ಇಟ್ಕೊಂಬರ್ಲಿ ಕ್ಯಾಶ್? ಸರ್ ಅವ್ರು ಎಷ್ಟನ್ನ ತೊಗೊಂಡು ಬರಲಿ ಸರ್. 55,800 ಇಂದ ನಾನು 5.5 ಲಕ್ಷ 6 ಲಕ್ಷದವರೆಗೆ ಗಾಡಿ ಕೊಡ್ತೀನಿ. ಈಗ ಲೋ ಬಡ್ಜೆಟ್ ಅಲ್ಲಿ ಬೇಕು ಒಂದು 2 ಲಕ್ಷ ಇಟ್ಕೊಂಬಂದ್ರೆ? 2 ಲಕ್ಷಕ್ಕೆ ಗಾಡಿ ಇದೆ ಸರ್. ಎಷ್ಟು ಗಾಡಿ ತೋರಿಸ್ತೀರಾ ಸರ್? 2 ಲಕ್ಷಕ್ಕೆ ನಿಮಗೆ ಒಂದು 15 ಗಾಡಿ ತೋರಿಸ್ತೀವಿ. ತೋರಿಸ್ತೀರಾ? ಶೋರ್ ಸರ್. ಅವ್ರು ಬಂದು ಕೌಂಟ್ ಮಾಡು ಕೇಳ್ತಾರೆ ಸರ್. ಚೆಕ್ ಮಾಡಲಿ, ಕೌಂಟ್ ಮಾಡಲಿ. ಇನ್ನ ಡೀಸೆಲ್ ಪೆಟ್ರೋಲ್ ಎಲ್ಲ ಸಿಗುತ್ತಾ? ಎಲ್ಲ ಸಿಗುತ್ತೆ ಸರ್, ಡೀಸೆಲ್ ಪೆಟ್ರೋಲ್ ಎಲ್ಲ ಇದೆ ಸರ್. ಆಯ್ತು. ಏನು ಆಫರ್? ಒಂದು ಮೊದಲನೇ ವಿಡಿಯೋ ಮಾಡಿದ್ದೀನಿ ಮಂಜು ಸರ್, ಈಗ ಸೆಕೆಂಡ್ ವಿಡಿಯೋ ಮಾಡ್ತಾ ಇದೀವಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗರಾಗಿರ್ಬೋದು, ಒಂದು ಕರ್ನಾಟಕದಂತ ಎಂಟೈರ್ ಡಿಸ್ಟಿಕ್ಕು, ತಾಲೂಕು, ಹಳ್ಳಿ, ಗ್ರಾಮ, ಕುಗ್ರಾಮ ಎಲ್ಲ ಕಡೆಯಿಂದ ಬಂದು ಕಾರ್ಗಳು ತಗೊಂಡೋಗಿದ್ದಾರೆ. ಸರ್ ನಿಮ್ಮ ಹೆಸರು ಹೇಳ್ಕೊಂಡು ನಮ್ಗೆ ಖುಷಿ ಆಗುತ್ತೆ. ಕೊಪ್ಪಳದಿಂದ ಗದಗಿಂದ ಬಂದಿದ್ದೀನಿ ಅಂತಾರೆ. ನಮ್ಮ ಲೋ ಬಜೆಟ್ ತೊಗೊಳಕ್ಕೆ ಅಡ್ಡೂರ್ದಿಂದ ಬಂದಿದ್ದಾರೆ, ನಮಗೆ ಖುಷಿ ಅಲ್ವಾ ಸರ್?
ಅದು ಸರ್ ಮೇನ್. ನೀವು ಆ ಥರ ಮಾಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್ ಕಾರ್ ಝೋನ್ನ ಓನರ್ ಮಂಜು ಸರ್ ಅಂತ ಹೇಳೋದಕ್ಕಿಂತ ನಮ್ಮ ಸ್ನೇಹಿತರು ಅಂತ ಹೇಳೋಕೆ ತುಂಬ ಇಷ್ಟಪಡ್ತೀನಿ. ಸೊ ನಮ್ಮ ಸ್ನೇಹಿತರೆ ಇವರು ಮಂಜು ಸರ್ ಅಂತೇಳಿ. ಸೊ ನೀವು ಆಲ್ರೆಡಿ ನೋಡಿದ್ದೀರಾ ಲಾಸ್ಟ್ ವಿಡಿಯೋ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದಂತೂ ನಿಜ. ನಾನು ಕೂಡ ಬಂದು ನೋಡ್ತಾ ಇದ್ದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಕೂಡ ಅದೇ ಥರ ಕೊಟ್ಟಿದ್ದೀರಾ. ಅದೇ ಖುಷಿಗೆ ನಾನೊಂದು ಕೇಳಿದೆ, ಸರ್ ಆಫರ್ ಏನಾದರೂ ಕೊಡಿ ಸರ್, ಈ ಸರಿ ಫುಲ್ ಉಡಿಸ್ತಾ ಬಿಡಬೇಕು ಅಂತ. ಸರ್ ಅದಕ್ಕೇನೆ ಜನಗಳಿಗೆ ಈ ಸರಿ ಎಲ್ಲ ಶೋರೂಮಲ್ಲಿ ಅದು ಇದು ಆಫರ್ ಬೇಡ, ಗಾಡಿಗೆ ಬೇಕಾಗಿರೋ ಆಫರೇ ಕೊಟ್ಬಿಡೋಣ ಸರ್. RTO ಫ್ರೀ, ಕಮಿಷನ್ ಫ್ರೀ, ಸರ್ವಿಸ್ ಜನರಲ್ ಸರ್ವಿಸ್ ಫ್ರೀ, RTO ಚಾರ್ಜಸ್ ಫ್ರೀ ಸರ್. RTO ಚಾರ್ಜಸ್ ಫ್ರೀ, ಕಮಿಷನ್ ಫ್ರೀ, ಜನರಲ್ ಸರ್ವಿಸ್ ಫ್ರೀ, ಒಂದು ಅಲೈನ್ಮೆಂಟ್ ಫ್ರೀ, ಪೆಟ್ರೋಲ್ ವೋಚರ್ ಫ್ರೀ ಸರ್. 5 ಫ್ರೀ ಸರ್ ಈ ಸರಿ. ಏನು RTO ಫ್ರೀ. ಈಗ ಇಲ್ಲ ಅಂತ ಕೇಳ್ತೀವಿ, ಯಾವೂ ಇಲ್ಲ. ಹೌದು ಸರ್, ಯಾವುದು ಇಲ್ವಾ, ಏನು ಬೇಡವಾ, 5,000 ಕಡಿಮೆ ಮಾಡ್ತೀನಿ, ಗಾಡಿ ತೊಗೊಂಡೋಗ್ಲಿ ಅಷ್ಟೇ. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, 1,000 ರೂಪಾಯಿ ಫ್ಯೂಯಲ್ ವೋಚರ್ ಕೊಡ್ತಾ ಇದ್ದೀರಾ, ಅಲೈನ್ಮೆಂಟ್ ಕೊಡ್ತಾ ಇದ್ದೀರಾ, ಒಂದು ಜನರಲ್ ಸರ್ವಿಸ್ ಕೊಡ್ತಾ ಇದ್ದೀರಾ. ಜನರಲ್ ಸರ್ವಿಸ್ ಅಂದ್ರೆ ಸುಮ್ಮನೆ ಇರೋ ಗಾಡಿನೇ ಪಾಲಿಶ್ ಹಾಕ್ಬಿಟ್ಟು ಕಳ್ಸೋದ ಸರ್. ಅವ್ರ ಮುಂದೆ ಡೆಲಿವರಿ ತಗೊಳಕ್ಕೆ ಅರ್ಧ ಅವ್ರ ಮುಂಚೆ ಬಂದು ಅವ್ರ ಮುಂದೆ ನಿಲ್ಸ್ಕೊಂಡು ಒಂದು ಸರ್ವಿಸ್ ಮಾಡ್ಕೊಡ್ತೀವಿ. ನಿಮ್ದೆ? ಹೌದು ಸರ್. ಅವ್ರು ದುಡ್ಡು ಕೊಡ್ತಾರಂಗಿಲ್ಲ, ಅವ್ರು 1 ರೂಪಾಯಿ ಕೊಡೋದು ಬೇಡ. ಹಾಕನಿ ದುಡ್ಡು ಕೊಡಲ್ಲ, ಏನು ಕೊಡೋದು ಬೇಡ. ಪಕ್ಕಾ ಸರ್. ಅಷ್ಟೇನಾ? ನಾನು ಮಾಡ್ಕೊಡ್ತೀನಿ. ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಸರ್? ಇದು BDA ಕಾಂಪ್ಲೆಕ್ಸ್, ನಾಗರಬಾವಿ. ನಾಗರಬಾವಿಯಿಂದ ಕೆಂಗೇರಿ ಕಡೆ ಹೋಗ್ತಾ ರೈಟ್ ಸೈಡಲ್ಲಿ ಬರುತ್ತೆ. ನಾಗರಬಾವಿಯಿಂದ ನಮಗೆ ಕೆಂಗೇರಿಯಿಂದ BDA ಕಾಂಪ್ಲೆಕ್ಸ್ ಕಡೆ ಬರ್ತಾ, ಕೆಂಗೇರಿ ಕಡೆಯಿಂದ BDA ಕಾಂಪ್ಲೆಕ್ಸ್ ಕಡೆ ಬರ್ತಾ ಲೆಫ್ಟ್ ಸೈಡಲ್ಲಿ ಬರುತ್ತೆ ಅಷ್ಟೇ. ಮೇನ್ ರೋಡಲ್ಲೇ ಇದೆ ಸರ್ ಆಫೀಸು. ಅಲ್ಲಿ ಇಲ್ಲಿ ನೀವು ಹುಡ್ಕಾಡೋದು ಏನಿಲ್ಲ ಸರ್, ಮೇನ್ ರೋಡಲ್ಲೇ ಲೆಫ್ಟಲ್ಲಿ ನೋಡ್ಕೊಂಡು ಅಲ್ಲಿ ಗಾಡಿಗಳು ಎಷ್ಟೊಂದು ಹೋಗ್ತಾ ಇದಾವೆ. ಮೇನ್ ರೋಡ್ ಪಕ್ಕನ ಇರೋದು, ಸಿಕ್ಕಾಪಟ್ಟೆ ಗಾಡಿಗಳಿದಾವೆ. ನೋಡ್ತಾ ಇದ್ದೀರಿ ಅಣ್ಣ, ಪಕ್ಕದಲ್ಲೇ ಗೋಲ್ಡನ್ ವೀಲ್ಸ್ ಅಲೈನ್ಮೆಂಟ್ ಕೂಡ ಇದೆ, ಇಲ್ಲೇ ಮಾಡಿಸ್ಕೊಡ್ತಾರೆ ನಿಮಗೆ. ಅಲ್ಲೂ ಕೂಡ ಅಷ್ಟೇ ಅಲೈನ್ಮೆಂಟ್ ಆಗುತ್ತೆ. ಎದುರುಗಡೆನೇ ನಿಮಗೆ ಸರ್ವಿಸ್ ಸೆಂಟರ್ ಇದೆ, ಅಲ್ಲೂ ಕೂಡ ನಿಮ್ಗೆ ಆಯಿಲ್ ಸರ್ವಿಸ್ ಆಗಿರ್ಬೋದು ಎಲ್ಲ ಮಾಡಿಕೊಟ್ಬಿಡ್ತಾರೆ. ಇಲ್ಲೇ ಒಂದು ಸ್ಪಾಟ್, ಒಂದು ಸ್ಟಾಪ್, ಒಂದು ಸೊಲ್ಯೂಷನ್ ಅಂತಲೇ ಕರಿಬೋದು ಸರ್. ನನಗೆ ಅದಕ್ಕೆ ಅಕ್ಕಪಕ್ಕದಲ್ಲೇ ಎಲ್ಲ ಇದೆ. ಅಲೈನ್ಮೆಂಟ್ ಇದೆ, ಫ್ರೀ ಮಾಡಿಸ್ಕೊಳ್ಳಿ. ಸರ್ವಿಸ್ ಇದೆ, ಫ್ರೀ ಮಾಡಿಸ್ಕೊಳ್ಳಿ. ಮುಂದೆ ಪೆಟ್ರೋಲ್ ಬಂಕ್ ಇದೆ, ಫ್ರೀ ವೋಚರ್ ತೊಗೊಂಡು ಹಾಕ್ಸ್ಕೊಳ್ಳಿ ಅಷ್ಟೇ. RTO ನಾನು ಫ್ರೀ ಮಾಡ್ಕೊಡ್ತೀನಿ, ಸರ್ವಿಸ್ ನಾನು ಫ್ರೀ ಮಾಡ್ಕೊಡ್ತೀನಿ, ಮಾಡ್ಕೊಳ್ಳಿ ಅಷ್ಟೇ. ಮುಗಿಸೋಣ ಸರ್? ಓಕೆ ಸರ್, ಸ್ಟಾರ್ಟ್ ಮಾಡೋಣ ಹಂಗಾದ್ರೆ. ಬನ್ನಿ ಸರ್. ಅಲ್ಲಿಂದ ಸ್ಟಾರ್ಟ್ ಮಾಡೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಎಲ್ಲಿಂದ ಆದ್ರೂ ಮಾಡಿ ಸರ್, ಎಲ್ಲ ನಮ್ಮದೇ ಗಾಡಿಗಳು ಅಷ್ಟೇ. ಬನ್ನಿ. ಓಕೆ ಸರ್. ಸರ್ ಹೈಲೈಟ್ಸ್ ನೋಡಿದ್ರು, ಇಂಟ್ರೊಡಕ್ಷನ್ ನೋಡಿದ್ರು, ಮತ್ತೆ ಶುರುವಾತ್ ಮತ್ತೆ ಡೀಟೇಲ್ಸ್ ಸಮೇತ. ಸರ್ 2007 ಮಾಡಲು ಯುವ ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಬರೀ 1,45,000. 1,00,000 ಓಡಿರೋದು ಬರೀ 44,000 ಸರ್. ಕೊಡೋ ರೇಟು 1,45,000 ಸರ್. 1,45,000 ಟಾಪ್ ಎಂಡ್ ಸರ್. ಅದು RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಕಮಿಷನ್ 1,000 ರೂಪಾಯಿ ಪೆಟ್ರೋಲ್ ಫ್ಯೂಲ್ ಫ್ರೀ, ಪೆಟ್ರೋಲ್ ಫ್ಯೂಲ್ ಜನರಲ್ ಸರ್ವಿಸ್ ಫ್ರೀ, ಸರ್ವಿಸ್ ಫ್ರೀ ಅಷ್ಟೇ ಅಲ್ವಾ? 5 ಆಫರ್, ಅಲೈನ್ಮೆಂಟ್ ಫ್ರೀ, ಅಲೈನ್ಮೆಂಟ್ ಫ್ರೀ. ನೋಡೋಣ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ. ಚೆವರ್ಲೆಟ್ ಯುವ 1,45,000 ಅಷ್ಟೇ ಸರ್. ಒಂದು ಪೆಟ್ರೋಲ್ ವೇರಿಯಂಟ್ ಗಾಡಿ, ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಎಂಡ್ AC ಪವರ್ ಇಂಪಾರ್ಟೆಂಟ್ ಎಲ್ಲ ಬರುತ್ತೆ. ನೋಡೋಣ ಲೋ ಬಡ್ಜೆಟ್ ಗಾಡಿ ಹುಡುಕ್ತಾ ಇರೋರಿಗೆ ಫ್ರೆಂಡ್ಸ್ ಕಾರ್ ಝೋನ್ ನೋಡ್ತಾ ಇದ್ರಲ್ವಾ? ಫ್ರೆಂಡ್ಸ್ ಕಾರ್ ಝೋನ್ ಅರೌಂಡ್ 45ರಿಂದ 50 ಕಾರ್ಗಳು ಇದಾವೆ. 1.5 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 2.5 ಲಕ್ಷ ಬೇಕಾ, ಲೋ ಬಡ್ಜೆಟ್ ಕಾರ್ಗಳು 800 ಗಾಡಿ ಕೂಡ ಇದೆಯಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಸರ್. ಪುಂಟೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಓಡಿರೋದು ಬರೀ 65,000 ರೇಟ್ ಸರ್. 2 ಲಕ್ಷ ಅಷ್ಟೇ ಸರ್. 1.95 ಅಷ್ಟೇ ಸರ್. ಆನ್ ಟೇಬಲ್ ಇಂದ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1.90 ಆನ್ ಟೇಬಲ್, 1.90 ಆನ್ ಟೇಬಲ್. ಹಾಂ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ 800 ಸರ್. ಬಡವರು ಬಾದಾಮಿ ಕಲಿಯಕ್ಕೋಸ್ಕರ ಬರೀ 55,000. 2000 ಶ್ರೀಮಂತರು ಯೂಸ್ ಮಾಡಲ್ಲ ಅಂತನಾ ಸರ್? ಶ್ರೀಮಂತರು ಯೂಸ್ ಮಾಡ್ತಾರೆ, ಕಲ್ತಾದ್ಮೇಲೆ ಕೊಟ್ಬಿಡ್ತಾರೆ ಬಡವ್ರಿಗೆ. 800 ಅಂದ್ರೆ ಬಡವ್ರು ತಗೊಂಡೋಗ್ತಾರೆ ಬಿಡಿ ಸರ್. ಬರೀ 55,000. ಬರೀ 55,000. 50 ರೌಂಡ್ ಫಿಗರ್ ಮಾಡೋಣ ಬನ್ನಿ ಸರ್. ಡೀಟೇಲ್ಸ್ ಸರ್ 2000 ಮಾಡಲು ಪೆಟ್ರೋಲ್ ಗಾಡಿ, 800, 5 ಸ್ಪೀಡ್ ಗಾಡಿ, 5 ಸ್ಪೀಡು, 4 ಸ್ಪೀಡ್ ಅಲ್ಲ, 5 ಸ್ಪೀಡು. 4 ಗೇರ್ ಅಲ್ಲ, 5ನೇ ಗೇರು ಇದೆ, 5 ಗೇರ್ ಇದೆ. ಬರೀ 55,000 ಸರ್. 55,000 ಆನ್ ಟೇಬಲ್, ಇನ್ನೂ ನೆಗೋಷಿಯಬಲ್. ಯಾರ್ಗಡೆ ಬೇಕು 800. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್. ಸ್ವಿಫ್ಟ್ 2015 ಮಾಡಲು VXI ಪೆಟ್ರೋಲ್ ಗಾಡಿ ಸರ್. ಬರೀ 4.75 ಕೊಡೋಣ. 4.75 ಬರೀ 4,75,000. ಹೌದು ಸರ್, 4,75,000 ಪೆಟ್ರೋಲ್ ಗಾಡಿ, ಮಿಡ್ ಸೆಗ್ಮೆಂಟ್ VXI 2015 ಮಾಡಲು ಸೆಕೆಂಡ್ ಓನರ್. ಪಕ್ಕಾ ಕರ್ನಾಟಕ ಗಾಡಿ 100%. ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟೆಡ್ ಗಾಡಿ ಇರಲ್ಲ. ನೋಡ್ಕೊಂಡ್ರೆ ಫ್ರೆಂಡ್ಸ್ ಕಾರ್ ಝೋನ್ 5 ಆಫರ್ ಇರುತ್ತೆ. RTO ಚಾರ್ಜಸ್ ಕಮಿಷನ್ ಇರೋದಿಲ್ಲ. 1,000 ರೂಪಾಯಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ವೋಚರ್ ಫ್ರೀ, ಒಂದು ಜನರಲ್ ಸರ್ವಿಸ್ ಫ್ರೀ ವಿತ್ ಆಯಿಲ್ ಸಮೇತ. ಹಾಗೇನೆ ಒಂದು ಅಲೈನ್ಮೆಂಟ್ ಫ್ರೀ. ಪಕ್ಕದಲ್ಲೇ ಇದೆ ನೋಡಿ, ಗೋಲ್ಡನ್ ವೀಲ್ಸ್ ಅಂತ ಇದೆ, ಅಲ್ಲೇ ನಿಮಗೆ ಅಲೈನ್ಮೆಂಟ್ ಫ್ರೀ ಇರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹ್ಯುಂಡೈ ಸರ್. i10 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 86,000 ಗಾಡಿ ಓಡಿದೆ. ಬರೀ 86,000 ಗಾಡಿ ಓಡಿದೆ. ಫಸ್ಟ್ ಓನರ್. ಹೌದು ಸರ್. 2009 ಮಾಡಲ್ ಸಿಂಗಲ್ ಓನರ್. ಕೊಡೋ ರೇಟ್
ಸರ್ ಬರೀ 230 ಕೊಡೋಣ ಸರ್. 230 ಬರೀ 230. ಲೋನ್ ಆಗಲ್ಲ ಇದಕ್ಕೆ? ಲೋನ್ ಆಗಲ್ಲ ಸರ್. ನಮ್ಮಲ್ಲಿ ತಗೊಂಡೋಣ 230. 230 ಸರ್. ಅಲ್ವಾ? ಹಾಂ ಸರ್. ಈಗ ಆಯ್ತು 1 ಲಕ್ಷ ಕೊಡ್ತೀನಿ ಅಂತ 2 ದಿನ ಟೈಮ್ ಕೊಡೋಣ ಅಂದ್ರೆ ಕೊಡ್ತಿರಿಲ್ಲ ಸರ್? ಲಕ್ಷ ಬೇಡ, 2 ಲಕ್ಷ ಕೊಡ್ಲಿ, ಹೆಚ್ಚು ಕಮ್ಮಿ ಮೇಲ್ ಬ್ಯಾಲೆನ್ಸ್ ಕೊಡೋಣ ಟೈಮ್. ಅಲ್ವಾ? ಅಲ್ಲ ಇಲ್ಲ ಸರ್, ಎಲ್ಲದಕ್ಕೆ ಅಡ್ಜಸ್ಟ್ ಆಗೋಣ. ಕಸ್ಟಮರ್ ಮುಖ್ಯ ಅಷ್ಟೇ. ಅಷ್ಟೇ ಅಷ್ಟೇ. ದುಡ್ಡು ಮಾಡಕ್ ಬಂದಿಲ್ಲ ಇಲ್ಲಿ ಸರ್. ಜೀವನ ಮಾಡಕ್ ಬಂದಿರೋದು, ದುಡ್ಡು ಮಾಡಕ್ಕಲ್ಲ, ಜೀವನ ಮಾಡಕ್ಕೆ. ನೋಡಿದ್ರಾ, ಅಲ್ಲೇ ಇದೆ ನಂಬಿಕೆ ಹಾಗೂ ವಿಶ್ವಾಸ. ಫ್ರೆಂಡ್ಸ್ ಕಾರ್ ಝೋನ್. ಎರಡನೇ ವಿಡಿಯೋ ಅಣ್ಣ, ಫಸ್ಟ್ನೇ ವಿಡಿಯೋದಲ್ಲಿ ಧೂಳುಪಿಟ್ಟು ಎಲ್ಲ ಸೋಲ್ಡ್ ಫ್ರೆಶ್ ಸ್ಟಾಕ್ ಇವಾಗ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸೆಂಟ್ರೋ 2005 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 130. ಬರೀ 1,30,30,000. ಹೌದು ಸರ್. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ ಸರ್. 2005 ಮಾಡಲು. 5 ಮಾಡಲು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಯಾರ್ಗಣ ಬೇಕು? 1,30,000. ನೋಡಿದ್ರಣ್ಣ, 150, 140, 130, 130 ಸ್ಯಾಂಟ್ರೋ ಯಾರ್ಗಣ ಬೇಕು? ಹಾಗೆ ನೆಕ್ಸ್ಟ್ ವೆಹಿಕಲ್ ಅಣ್ಣ ಸರ್ ಚಾರ್ಲೆಟ್ ಬೀಟು LS ಮಾಡಲು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 57,000 ರನ್ನಿಂಗ್. ರೇಟ್ ಸರ್ ಒಂದು 210 ಕೊಟ್ಬಿಡೋಣ ಸರ್. ಇನ್ನು ಸರ್ ಆನ್ ಟೇಬಲ್ ಇನ್ನ 5,000 ಕಮ್ಮಿ ಕೊಡೋಣ ಬನ್ನಿ. ಅಷ್ಟೇ. 2,05,000. ಹೌದು ಸರ್. ಎಲ್ಲ ಇದೆ ಬನ್ನಿ ಸರ್. ಇನ್ನು ನಾನು ಇದೆ, ಒಮಿನಿ ಇದೆ ಅಣ್ಣ. ಅಣ್ಣ ಅಲ್ಲಿ ಗಾಡಿ ನೋಡಿದ್ರೆ ಅಣ್ಣ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಇನ್ನು ಒಳಗಡೆ ಬೇಜಾನ್ ಇದಾವೆ, ಆ ಕಡೆ ಕೂಡ ಸ್ವಲ್ಪ ಇದಾವೆ ಅಣ್ಣ. ಇಲ್ಲೊಂದು ಸ್ವಲ್ಪ ನೋಡೋಣ. ಒಮಿನಿ ಬೇಕಾ, ETS ಬೇಕಾ, ನ್ಯಾನೋ ಬೇಕಾ, ಎಲ್ಲ ತರ ಗಾಡಿ ಇದಾವೆ. ಲೋ ಬಡ್ಜೆಟ್ ಅಂದ್ರೆ ಲೋ ಬಡ್ಜೆಟ್, ಲೋಯೆಸ್ಟ್ ಬಡ್ಜೆಟ್. ಹೌದು ಸರ್, ಲೋ ಬಡ್ಜೆಟ್ ನಮ್ಮಲ್ಲಿ. ಸರ್ ನಾನು 12 ಮಾಡಲು ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್. 31,000 ಓಡಿದೆ ಸರ್. ರೇಟ್ ಸರ್ ಕೋಟೆಡ್ ಇದೆ, ಬಿಟಾಕಿ ಕೊಡೋ ರೇಟು 75,000. ಕೋಟೆಡ್ ಇದೆ, ಬಿಟಾಕಿ ಕೊಡೋ ರೇಟ್ 75,000. ಅದಕ್ಕಿಂತ ಕಡಿಮೆ ಸರ್ ಇನ್ನ 5,000 ಆನ್ ಟೇಬಲ್. 70,000 ಇಲ್ಲ ಫೈನಲ್. RTO ಚಾರ್ಜ್ ಇದೆ, ಕಮಿಷನ್ ಇಲ್ಲ, ಕೊಡೋದು 70,000 ಅಂತ ಹೇಳಿ ಜಾಸ್ತಿ ಕೇಳಂಗಿಲ್ಲ. RTO ಚಾರ್ಜ್ ಇಲ್ಲ, ಸರ್ವಿಸ್ ಫ್ರೀ, ಅಲೈನ್ಮೆಂಟ್ ಫ್ರೀ, ಫ್ಯೂಲ್ ವೋಚರ್ ಫ್ರೀ, ಎಲ್ಲ ಸೇರಿ ಹೇಳ್ತಾ ಬೇಕು. ಇನ್ನೇನ್ ಬೇಕು ಹೇಳಿ? ಇದ್ರೆ ಬನ್ನಿ ಕೊಡೋಣ. ಇನ್ನ ಏನ್ ಕೊಡೋಣ ಸರ್? ನಮ್ ಕೈಲಾದ ಇಷ್ಟೇ ಆಫರ್. ಇಷ್ಟೇ ಆಫರ್ ಅಷ್ಟೇ. ದುಡ್ಡು ಮಾಡಕ್ ಬಂದಿಲ್ಲ, ಜೀವನ ಮಾಡಕ್ ಬಂದಾರ ಅಂತ. ಸರ್ ಜೀವನ ಮಾಡಕ್ ಬಂದಿರೋದು ನಾವು ಅಷ್ಟೇ. ನೆಕ್ಸ್ಟ್ ಬೇಕಲ್ಲ ಸರ್ ಜೆನ್ ಎಸ್ಟಿಲೋ 2007 ಮಾಡಲು VX ಆಪ್ಷನಲ್ ಏರ್ ಬ್ಯಾಗ್ ಗಾಡಿ. ಆ ಮಾಡ್ಲಕ್ಕೆ ಬರ್ತಾ ಇರಲಿಲ್ಲ, ಏರ್ ಬ್ಯಾಗ್ ಗಾಡಿ, ಆಪ್ಷನಲ್ ಗಾಡಿ, ಸೂಪರ್ ಆಗಿದೆ ಗಾಡಿ. 170 ಕೊಡೋಣ ಸರ್. 1,70,000 ಒಂದು ಫೈನಲ್. ಆನ್ ಟೇಬಲ್ ಇನ್ನೊಂಚೂರು ಮಾಡೋಣ ಬನ್ನಿ ಸರ್. ಆನ್ ಟೇಬಲ್ ಆಗುತ್ತಾ ಬಾಣ? ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ 1,70,000 ರೂಪಾಯಿಗೆ ನಿಮಗೆ ಜೆನ್ ಎಸ್ಟಿಲೋ ಗಾಡಿ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ETS 2011 ಮಾಡಲು ETS V ವರ್ಷನ್ ವೇರಿಯಂಟ್, ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. V ವರ್ಷನ್, ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ, ಫುಲ್ಲಿ ಲೋಡೆಡ್ ಗಾಡಿ. ETS 5 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತಾರೆ. ಬೇಗ ಹೇಳಿ ಸರ್ ಒಂದು ಬೆಸ್ಟ್ ಪ್ರೈಸ್. ಸರ್ 3,65,000 ಕೊಡೋಣ. 3,65,000 ಕೊಡೋಣ ಸರ್. ಆನ್ ಟೇಬಲ್ ನೆಗೋಷಿಯಬಲ್. ಒಂದು 5,000 ಮಾಡೋಣ ಸರ್. ಇದೇ ಮೊದಲನೇ ಗಾಡಿ ವಿಡಿಯೋದಲ್ಲಿ 2.5 ಲಕ್ಷ ದಾಟ್ಕೊಂಡ್ ಬಂದಿದ್ದು. 47,000 ಓಡಿರೋ ಗಾಡಿ. 47,000 ಓಡಿರೋ ಗಾಡಿ. 47,000 ಓಡಿದೆ ಗಾಡಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ವೆಹಿಕಲ್ ಒಮಿನಿ ಅಣ್ಣ, 5 ಸೀಟರ್ 7 ಸೀಟರ್. ಒಮಿನಿ 2009 ಮಾಡಲು 3ನೇ ಓನರ್ ಗಾಡಿ. ಒಮಿನಿ ಡಿಮ್ಯಾಂಡ್ ಗಾಡಿ. ಎಷ್ಟು ಸೀಟರ್ ಇದು ಸರ್? ಇದು 5 ಸೀಟರ್ ಗಾಡಿ. ಬರೀ 1.5 ಲಕ್ಷ. 1.5. ಯಾವ ಮಾಡ್ಲು ಸರ್? 2009 ಮಾಡಲು ಗಾಡಿ. 1.5 ಲಕ್ಷ. ಯಾರ್ಗಣ ಬೇಕು? 3ನೇ ಓನರ್ ಅಂತ 2009 ಮಾಡಲು 1.5 ಲಕ್ಷ. 1.5 ಸರ್. ಇದಕ್ಕೋಸ್ಕರ RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, 1000 ರೂಪೀಸ್ ಫ್ಯೂಲ್ ಫ್ರೀ, ಒಂದು ಜನರಲ್ ಫ್ರೀ, ಹಾಗೆ ಅಲೈನ್ಮೆಂಟ್ ಫ್ರೀ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಲೀನಿಯಾನ ಸರ್? ಫಿಯಟ್ ಪುಂಟೋ ಇದನ್ನು ಪುಂಟೋ ಎಮೋಷನ್ ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಬರೀ 1,70,000 ಕೊಡೋಣ. 170. 2010 ಮಾಡಲು ಸಿಂಗಲ್ ಓನರ್. ಹೌದು ಸರ್. 1,70,000 ಕೊಡೋಣ ಸರ್. ಗೊತ್ತಾಯ್ತಣ್ಣ? 1,70,000. ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಸಾನ್. ಸರ್ ನಿಸಾನ್ ಮೈಕ್ರಾ ಡೀಸೆಲ್ ಗಾಡಿ 2011 ಮಾಡಲು ಗಾಡಿ. ನೋಡಿ ಬಟನ್ ಸ್ಟಾರ್ಟ್ ಗಾಡಿ. ಬರೀ 2 ಲಕ್ಷ ಕೊಡ್ತೀನಿ ಸರ್. ಬರೀ 2 ಲಕ್ಷ. 2 ಲಕ್ಷ. ಡೀಟೇಲ್ಸ್ ಸರ್ 2011 ಮಾಡಲು ಗಾಡಿ. ಬರೀ 2 ಲಕ್ಷ. ಎಷ್ಟೇ ಓನರು? 3ನೇ ಓನರ್ ಗಾಡಿ. 3ನೇ ಓನರ್ ಗಾಡಿ. ಬರೀ 2 ಲಕ್ಷ. ಬಟನ್ ಸ್ಟಾರ್ಟ್ ಗಾಡಿ. ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್. ಒಂದು 5,000 ಮಾಡೋಣ ಸರ್. ಅಷ್ಟೇ. ಡೀಸೆಲ್ ಗಾಡಿ ಸರ್. 2 ಲಕ್ಷ ಗಾಡಿಗಳು ಅಷ್ಟಿಲ್ಲ ಬಿಡಿ ಸರ್. ಅದು ಇಲ್ಲ. ಒಳಗಡೆ ಇನ್ನ ಇದಾವೆ. ಒಳಗಡೆ ಹೋಗೋಣ. ಅರೌಂಡ್ 45ರಿಂದ 50 ಗಾಡಿಗಳಿದಾವೆ. ನೋಡಿದ್ರಲ್ಲ, ಜೆನ್ ಎಸ್ಟಿಲ್ ಆಗಿರ್ಬೋದು, ನ್ಯಾನೋ ಆಗಿರ್ಬೋದು, ಬೀಟ್ ಆಗಿರ್ಬೋದು, ಹಾಗೆ ಸ್ಯಾಂಟ್ರಾ ಆಗಿರ್ಬೋದು, I10 ಆಗಿರ್ಬೋದು, ಬೇಜಾನ್ ಗಾಡಿಗಳಿದಾವೆ. ಲೋ ಬಡ್ಜೆಟ್ ಅಂದ್ರೆ ಲೋ ಬಡ್ಜೆಟ್. ಇನ್ನೊಂದ್ಸರಿ ನೋಡ್ಕೊಂಡ್ರೆ ಫ್ರೆಂಡ್ಸ್ ಕಾರ್ ಝೋನ್, ನಾಗರಬಾವಿ, ನಂಬಿಕೆ ಹಾಗೂ ವಿಶ್ವಾಸ. ಫ್ರೆಂಡ್ಸ್ ಕಾರ್ ಝೋನ್ ಲೋ ಬಡ್ಜೆಟ್ ಕಾರ್ ಬೇಕಂದ್ರೆ ಫ್ರೆಂಡ್ಸ್ ಕಾರ್ ಝೋನ್ ನೋಡಿ. ಅರೌಂಡ್ 40-45 ಗಾಡಿಗಳಿದ್ದು, 50 ಗಾಡಿಗಳಿದ್ದಾವೆ ಗೊತ್ತಿಲ್ಲ. ಲೋ ಬಡ್ಜೆಟ್ ಗಾಡಿ ಬೇಕು ಅನ್ನೋರಿಗೆ ನಾಗರಬಾವಿ ಸರೌಂಡಿಂಗ್ ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆ ತಿರ್ಕೊಂಬನೆ. ಲೋ ಬಡ್ಜೆಟ್ ಅಲ್ಲೇ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಒಂದು 50 ಗಾಡಿಗಳಿದಾವಣ. ಅದರಲ್ಲಿ ಆಫರ್ ಸಮೇತ. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. 1,000 ರೂಪಾಯಿ ಫ್ಯೂಲ್ ವೋಚರ್, ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ, ಒಂದು ಜನರಲ್ ಸರ್ವಿಸ್, ಅದು ವಿತ್ ಆಯಿಲ್ ಸಮೇತ ಕೊಡ್ತಾರೆ. ಆಮೇಲೆ ಒಂದು ಅಲೈನ್ಮೆಂಟ್ ಕೂಡ ಮಾಡಿಸ್ಕೊಡ್ತಾರೆ ನಿಮಗೆ. ಚೆನ್ನಾಗಿರಲಿ, ಚೆನ್ನಾಗಿಲ್ದಂಗಿರಲಿ, ಅಲೈನ್ಮೆಂಟ್ ಫ್ರೀ. ಅಷ್ಟೇ ಅಲ್ಲ ಸರ್? ಅಷ್ಟೇ ಸರ್. ಅಣ್ಣ ಒಂದೇ ಕಡೆನೇ ಸ್ವಿಫ್ಟ್ 20 ಇದೆ, 25 ಇದೆ, 30 ಇದೆ, ಎಲ್ಲ ಕಡೆ ಇರ್ಬೋದು. ಒಂದೇ ಕಡೆ 3 ಗಾಡಿಗಳಿದಾವೆ. ಯಾವ ಮಾಡಲು ಸರ್? 3 ಗಾಡಿ, 3 ಒಂದೇ ಕಲರ್. 2015, 2009, 2009. 9, 15. ಹೌದು ಸರ್. ಇದ್ರ ರೇಟು, ಅದ್ರ ರೇಟು, ಅದ್ರ ರೇಟು ಸರ್? ಇದು 5 ಲಕ್ಷ.
2,60,000 2 ಲಕ್ಷ ಅಷ್ಟೇ ಅಷ್ಟೇ ಸರ್. 5 ಲಕ್ಷ 260 2 ಲಕ್ಷ 260 ಓನರ್ ಸರ್. ಇದು ಸೆಕೆಂಡ್ ಓನರು 15 ಮಾಡಲು, ಇದು ಸೆಕೆಂಡ್ ಓನರು 9 ಮಾಡಲು, ಅದು 9 ಮಾಡಲು ಥರ್ಡ್ ಓನರು ಅಷ್ಟೇ ಅಷ್ಟೇ ಸರ್. ಇದು ಪೆಟ್ರೋಲ್ ಸರ್ ಇದು ಡೀಸೆಲ್, ಅದು ಪೆಟ್ರೋಲ್, ಅದು ಪೆಟ್ರೋಲ್ ಅಷ್ಟೇ. ಗೊತ್ತಾಯ್ತಲ್ಲ, ಯಾರಿಗಾದ್ರೂ ಬೇಕಾರಣ ಕೆಳಗಿರೋ ನಂಬರಿಗೆ ಫೋನ್ ಹಾಕೋಣ. ಹಾಗೆ ನೆಕ್ಸ್ಟ್ ವೇಕಲ್ಲಿ ಇಲ್ಲೊಂದಿಷ್ಟು i20ಗಳಿದಾವೆ, ಅಸೆಂಟ್ ಇದೆ ಬನ್ನಿ. ಹಾಗೆ ಝೆನ್ LX ಇದೆ. ಝೆನ್ ಏನು ಸರ್ ಇದು ಡೀಟೇಲ್ಸು? ಸರ್ 2005 ಮಾಡಲು 2005 ಓನರ್ ಗಾಡಿ, ಸೆಕೆಂಡ್ ಓನರು, ನೀಟ್ ಕಂಡೀಷನ್ ಗಾಡಿ, ತುಂಬಾ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಅಂತೂ ಬಂದು ಫಿದಾ ಬಿಡ್ಬೇಕು ಪೆಟ್ರೋಲ್ ಗಾಡಿ ಸರ್. ಬರೀ 1,30,000 ಕೊಡೋಣ ಸರ್. 1,30,000 ಕೊಡೋಣ. 30,000 ನೋಡೋಣ. ಯಾರಿಗಾದ್ರೂ ಬೇಕಾ ಏನು ಸರ್? RTO ಚಾರ್ಜಸ್, ಕಮಿಷನ್ ಎಲ್ಲ ಫ್ರೀ, ಎಲ್ಲದಕ್ಕೂ ಪೆಟ್ರೋಲ್ ವೇರಿಯಂಟ್. ಹೌದು ಸರ್ ಅಲ್ವಾ? ನೋಡೋಣ. ಯಾರಿಗಾದ್ರೂ ಬೇಕಾ ಆಲ್ಟೋ 800 ಅಲ್ಲ ಸಾರಿ ಝೆನ್ ಯಾರಿಗಾದ್ರೂ ಬೇಕಾದ್ರೆ ಕೆಳಗಿರೋ ನಂಬರಿಗೆ ಫೋನ್ ಹಾಕಿ. 1,30,000 ಮಾತ್ರ ಸರ್ ಅಷ್ಟೇ. ಹಾಗೆ ನೆಕ್ಸ್ಟ್ ವೇಕಲ್ಲಿ Hyundai i20 ಯಾವ ಮಾಡಲಣ್ಣ ಸರ್? i20 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್. ಹಾಂ ಬರೀ 4 ಲಕ್ಷ ಕೊಡೋಣ ಸರ್. ಬರೀ 4 ಲಕ್ಷ ಬರೀ 4 ಇನ್ನೂ ಲಕ್ಷ. ಬರೀ ಇನ್ನ 5,000 ಕಮ್ಮಿ ಕೊಡೋಣ ಸರ್. 395 ಅಷ್ಟೇ ಅಷ್ಟೇ ಸರ್. ಡೀಸೆಲ್ ವೇರಿಯಂಟಾ? ಡೀಸೆಲ್ ಸರ್ ಅಷ್ಟೇ. ನೋಡೋಣ. i20 ಡೀಸೆಲ್ಗಳು ಕೇಳ್ತಾನೆ ಇದ್ರಿ, ಶೋರೂಮ್ ಹತ್ರ ಬರ್ತಾ ಇದ್ರಿ, ಫೋನು ಮಾಡ್ತಾ ಇದ್ರಿ. ಯಾರಿಗಾನ ಬೇಕಾ? i20 ಇದೆ ಡೀಸೆಲ್ ವೇರಿಯಂಟು. ಹಾಗೆ ನೆಕ್ಸ್ಟ್ ವೇಕಲ್ಲಿ Hyundai Ascent ಯಾವ ಮಾಡಲು? ಅಸೆಂಟ್ ಎಕ್ಸಿಕ್ಯೂಟಿವ್ 2009 ಸೆಕೆಂಡ್ ಓನರ್ ವೆಹಿಕಲ್. 64,000 ಮಾತ್ರ ಓಡಿದೆ. 2 ಲಕ್ಷ ಕೊಟ್ಬಿಡೋಣ ಸರ್. ಬರೀ 195 ಕೊಡೋಣ ಬಿಡಿ ಸರ್. ಅಷ್ಟೇ ಅಷ್ಟೇ. ಆನ್ ಟೇಬಲ್ ಇನ್ನೂ ಮಾಡ್ತಾರೆ ಬಂದು ಮಾಡೋಣ ಸರ್. ಇನ್ನೊಂದು ಚೂರು ಹೆಚ್ಚು ಸಣ್ಣ ಪುಟ್ಟ ಇರ್ತದೆ. ಲೋ ಬಡ್ಜೆಟ್ ಅಂದ್ರೆ ಲೋ ಹೆಚ್ಚು. ಹೌದು ಸರ್. ಲೋಯೆಸ್ಟ್ ಲೋ ಬಡ್ಜೆಟ್. ನಮಗೆ ಪ್ರಾಫಿಟ್ ಬೇಡ ಸರ್, ಕಡಿಮೆ ಇರ್ಲಿ, ಜೀವನ ಮಾಡಕ್ ಬಂದಿದೀವಿ ಅಷ್ಟೇ. ಟ್ಯಾಗ್ಲೈನ್ ಇದೆಯಲ್ಲ ಹೇಳಿದ್ರಲ್ಲ ಅಷ್ಟೇ ಸರ್. ಆಚೆ ಒಂದು ಟ್ಯಾಗ್ಲೈನ್ ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ, ನಂಬಿಕೆ ಹಾಗೂ ವಿಶ್ವಾಸ. ಆಗ್ಲೇ ಹೇಳಿದ್ರಿ, ನಡ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಹೇಳೋದು ಸರ್ ನಾವು ದುಡ್ಡು ಮಾಡಕ್ ಬಂದಿಲ್ಲ ಸರ್, ಜೀವನ ಮಾಡಕ್ ಬಂದಿರೋದು ಸರ್. ಅಷ್ಟೇ ಅಷ್ಟೇ. ಲೋ ಮಾರ್ಜಿನ್ ಸಾಕು. ಲೋ ಮಾರ್ಜಿನ್ ಸಾಕು ಸರ್. ಲೋ ಬಜೆಟ್ ಗಾಡಿ, ಲೋ ಮಾರ್ಜಿನ್ ಅಷ್ಟೇ. ಫೋರ್ಡ್ ಸರ್, ಫೋರ್ಡ್ ಇದು ಫಿಯಾಸ್ಟಾ 2006 ಮಾಡಲು ಸೆಕೆಂಡ್ ಓನರ್ ಗಾಡಿ. 66,000 ಓಡಿದೆ ಸರ್. ಎಫ್ಸಿ ಎಲ್ಲ ಇದೆಯಾ ಸರ್? ಎಲ್ಲ ರನ್ ಗಾಡಿ. ಇಲ್ಲಾಂದ್ರೆ ನಾನು ಇಲ್ಲ ಅಂದ್ರೆ ಮಾಡಿಸ್ಕೊಡ್ತಾರೆ. ಎಕ್ಸ್ಟ್ರಾ ₹1 ಬೇಡ. ಏನ್ ರೇಟ್ ಹೇಳ್ತಾರೋ ಅದೇ ಫೈನಲ್. ಅದರಲ್ಲೂ ಸ್ಲೈಟ್ಲಿ ನೆಗೋಚಿಯಬಲ್ ಇರುತ್ತೆ. ₹1 ಹಣ RC ಕಾರ್ಡಿ ಕೊಡು ಅಣ್ಣ, ಕಮ್ಮಿ ಕೇಳ್ತಿದ್ಯಾ, ಅದಾಗಲ್ಲ ನಂಗಿಲ್ಲ. ಲೋಯೆಸ್ಟ್ ಮಾತಾಡಿ ಮಾತಾಡಿ ಅಷ್ಟೇ. ಅಷ್ಟೇ ಸರ್. ಎಕ್ಸ್ಟ್ರಾ ಏನು ಬೇಡ. ಫೈನಲ್ ರೇಟ್ ಹೇಳಿ ಸರ್. 1,75,000 ಅಣ್ಣ. 1,75,000ಕ್ಕೆ ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ ನಿಮಗೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪೆಟ್ರೋಲ್ ವೇರಿಯಂಟ್ 2006 ಮಾಡಲು ಸೆಕೆಂಡ್ ಓನರ್ ಯಾರಿಗಾನ ಬೇಕು. ಹಾಗೆ ನೆಕ್ಸ್ಟ್ ವೇಕಲ್ ಮಾರುತಿ ಸುಜುಕಿ 2009 ಮಾಡಲು SX4 ಮಾರುತಿ ಸುಜುಕಿ SX4 ಸಿಂಗಲ್ ಓನರ್ ಗಾಡಿ. ಬರೀ 82,000 ಓಡಿದೆ ಸರ್. ರೇಟ್ ಸರ್ ಬರೀ 245 ಫೈನಲ್. ಇನ್ನೊಂದು 5,000 ಕಮ್ಮಿ ಕೊಡೋಣ ಸರ್. ಇನ್ನು ಅಷ್ಟೇ ಸರ್. ಇನ್ನೇನು ಲೋ ಮಾರ್ಜಿನ್, ಲೋ ಬಜೆಟ್ ಗಾಡಿಗಳು. ಒಂದು 5,000 ಆನ್ ಟೇಬಲ್, ಒಂದು 5,000 ಮಾಡೋಣ ಬಿಡಿ. ಟ್ರೈ ಮಾಡ್ಬೋದಾ? ಮಾಡೋಣ ಸರ್. ಹಂಗಂದ್ರೆ ನಿಮ್ಮ ಲೆಕ್ಕಾಚಾರಕ್ಕೆ ಬಂದ್ರೆ 240. ಈ ಆನ್ ಟೇಬಲ್ 5,000 ಅಂದ್ರೆ 235 ಸರಿ ಸರ್. ಈಗ 5 ಬಿಟ್ರಿ ಸರ್. 35 ಕೊಡೋಣ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೋಣ. KN19 MA6167. ಯಾರಿಗಾದ್ರೂ SX4 ಬೇಕು ಅಂದ್ರೆ 2,35,000ಕ್ಕೆ ನಿಮಗೆ ಎಷ್ಟು? ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 2009 ಮಾಡಲು. ಅದು ಕೂಡ ಪೆಟ್ರೋಲ್ ವೇರಿಯಂಟ್. ZXi ಟಾಪ್ ಎಂಡ್ ಸಿಗ್ತಾ ಇದೆ ನಿಮಗೆ SX4. ಸರ್ ಹೇಳಿ ಸರ್. ಫೋರ್ಡ್ ಫಿಯೆಸ್ಟಾ, ಇಲ್ಲೊಂದು ಫೋರ್ಡ್ ಫಿಯೆಸ್ಟಾ ಸರ್. ಟೋಟಲ್ 3 ಗಾಡಿ ಇದೆ. ಇಲ್ಲಿ 2 ಇದೆ, ಅಲ್ಲೊಂದಿದೆ. ಒಂದು ಡೀಟೇಲ್ ಹೇಳಿದೀನಿ. 2 ಗಾಡಿ 2007 2006. ಓನರು ಸರ್ ಸೆಕೆಂಡ್ ಓನರು ಸರ್. ಪೆಟ್ರೋಲ್ ಡೀಸೆಲ್? 2 ಪೆಟ್ರೋಲೇ ಸರ್. 3 ಪೆಟ್ರೋಲೇ ಸರ್. ಸರ್ ಬರೀ 175 ಕೊಟ್ಟು ಯಾವ್ದನ್ನ ತಗೋಣ ಸರ್? ಯಾವ್ದನ್ನ ತಗೊಳ್ಳಿ. 1,75,000 1,70,000 ಫಾರ್ಡ್ ಫಿಯೆಸ್ಟಾ. ಹೌದು ಸರ್. ಅಲ್ವಾ? ನಮ್ಮನೆ ಮನೆ ಮುಂದೆ ಒಂದು ಕಾರು, 2 ಲಕ್ಷದೊಳಗೆ ಒಂದು ಕಾರು ಸರ್. ಡಿಕ್ಕಿ ಇರೋ ಗಾಡಿ ಸರ್. ವುಡ್ ಸ್ಪೇಸ್ ನೋಡಿ. ಸಡನ್ ಗಾಡಿ ಅಣ್ಣ. ಇಲ್ಲಿ ತೆಗಿಯಕ್ಕಾಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲೂ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡೋಣ, ಬೇಜಾನ್ ಬರ್ತಾವ ವಿಡಿಯೋಗಳು. ಹಾಗೆ ನೆಕ್ಸ್ಟ್ ವೀಕಲ್ ಸರ್ ನಿಸಾನ್ ಸನ್ನಿ 2021 ಮಾಡಲು 5 ಲಕ್ಷ ಕೊಟ್ಬಿಡೋಣ ಸರ್. 2021 ಡೀಸೆಲ್ ಗಾಡಿ. 2021 ಹಾ ಸರ್. ರೀಸೆಂಟ್ ಗಾಡಿ, 3 ವರ್ಷದ ಗಾಡಿ. ಹೌದು ಸರ್. ಡೀಸೆಲ್ ಗಾಡಿ ಸರ್. ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ. ಕೊಡೋ ರೇಟ್ ಸರ್ 5 ಲಕ್ಷ ಕೊಟ್ಬಿಡೋಣ ಸರ್. ಫೈನಲ್ ಸರ್. ಇನ್ನ ಒಂದು 10,000 ಕೊಡೋಣ ಸರ್. ಆನ್ ಟೇಬಲ್ ಸರ್. 490 ಆನ್ ಟೇಬಲ್ ಕೊಟ್ಬಿಡೋಣ. ಇನ್ನೊಂದು ಆನ್ ಟೇಬಲ್ ಎಲ್ಲ ಫ್ರೀ ಇದೆಯಲ್ಲ ಸರ್. ಅದೇ ಇನ್ನೊಂದು ಆನ್ ಟೇಬಲ್ ಅಷ್ಟೇ ಅಣ್ಣ. RTO ಚಾರ್ಜಸ್ ಫ್ರೀ, ಕಮಿಷನ್ ಫ್ರೀ, ಒಂದು ಅಲೈನ್ಮೆಂಟ್ ಫ್ರೀ, ₹1,000 ಫ್ಯೂಯಲ್ ವೌಚರ್ ಫ್ರೀ, ಜನರಲ್ ಸರ್ವಿಸ್ ಫ್ರೀ, ಅದು ವಿತ್ ಆಯಿಲ್. ಹೌದು ಸರ್, ಅದು ಫ್ರೀ, ಎಲ್ಲ ಫ್ರೀ. ಇನ್ನೇನ ಬೇಕು ಬಾರಣ. 4,90,000ಕ್ಕೆ 2021 ನೋಡ್ಲು ಸನ್ನಿ ಸಿಗ್ತಾ ಇದೆ. ಆಗ ನೆಕ್ಸ್ಟ್ ವೀಕಲ್ಲಿ ಯಾವ್ದಣ್ಣ ಇದು ಸರ್? ಆಲ್ಟೋ K10 2015 ಸಿಂಗಲ್ ಓನರ್ ಗಾಡಿ ಸರ್. ಸರ್ ಕೋಟೆಡ್ ಇದೆ, 3 ಲಕ್ಷ ಕೋಟೆಡ್ ಇದೆ. ನಾವು ಫೈನಲ್ ಒಂದು 270 ಕೊಟ್ಬಿಡೋಣ ಸರ್. 2,70,000 ಫೈನಲ್ ಸರ್. ಆನ್ ಟೇಬಲ್ ಇನ್ನ 5,000 ಕಮ್ಮಿ. ಈಗ ಆನ್ ಟೇಬಲ್ ಇದ್ರ ಮೇಲೆ ಆನ್ ಟೇಬಲ್ ಬೇಡ ಸರ್. 2,75 ಕೊಟ್ಬಿಡೋಣ. ಒಂದು ಬಿಡಿ ಸರ್. ಸರಿ ಸರ್, 2,70 ಕೊಟ್ಬಿಡೋಣ ಸರ್. 2,75,000 ಇಲ್ಲೇ ಬಿಟ್ರೆ ಆನ್ ಟೇಬಲ್ ಅಷ್ಟೇ ಸರ್. ಆನ್ ಟೇಬಲ್ ಇನ್ನೂ ಬರಲ್ಲ ಬೇಡ ಸರ್. ತುಂಬಾ ಆನ್ ಟೇಬಲ್ ಬರಕ್ಕೆ ಹೋದ್ರೆ ನಮಗೆ ಕಷ್ಟ ಆಗುತ್ತೆ. ಹೌದಾ? ದುಡಿಯಕ್ಕೆ ಬಂದಿಲ್ಲ, ಜೀವನ ಮಾಡಕ್ಕೆ ಸರ್. ಅಷ್ಟೇ ಟ್ಯಾಗ್ಲೈನ್ ಅಷ್ಟೇ.
ನೆಕ್ಸ್ಟ್ ಇನ್ನೊಂದ್ಸರಿ K10 2015 ಮಾಡಲು ಪೆಟ್ರೋಲ್ ವೇರಿಯಂಟ್ ಫಸ್ಟ್ ಓನರ್ ಫೈನಲ್ ಆಗಿ 2,70,000 ಸರ್ ಅಷ್ಟೇ. ಯಾರಿಗಾನ ಇಂಟ್ರೆಸ್ಟ್ ಇದೆಯಣ್ಣ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಹಾಕಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ VX ಅಣ್ಣ, ರಿಡ್ಜ್ 2015 ಮಾಡಲು ರಿಡ್ಜ್ ಡೀಸೆಲ್ ಗಾಡಿ, ಡೀಸೆಲ್ VDI ಗಾಡಿ, ಡೀಸೆಲ್ ಗಾಡಿ ಸರ್. ಯಾವ್ದು VDI LDI? VDI ಸರ್. VDI ಯಾವ ಮಾಡಲು ಸರ್? VDI to LDI. LDI to VDI ಗಾಡಿ LDI ತಗೊಂಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ವಿಡಿಯೋ ಮಾಡಿದ್ದಾರೆ, ಅದು ಇದೆಲ್ಲ ಹಾಕ್ಬಿಟ್ಟು VDI ತರ ಆಗ್ಬೇಕು ಅಷ್ಟೇ. ಯಾವ ಮಾಡಲು? ಸಿಂಗಲ್ ಓನರ್ 2015 ಮಾಡಲು ಡೀಸೆಲ್ ಗಾಡಿ ಸರ್. ಕೊಡೋ ರೇಟ್ ಸರ್ ಬರೀ 40 ಫೈನಲ್ 4 ಲಕ್ಷ ಕೊಡೋಣ ಸರ್. 4 ಲಕ್ಷ ಸರ್. ಆನ್ ಟೇಬಲ್ ಮಾತಾಡಿಲ್ಲ ಇನ್ನು ಆನ್ ಟೇಬಲ್ ಮಾಡೋಣ ಸರ್, ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡೋಣ ಸರ್. ನೋಡೋಣ ಯಾರಿಗಾದ್ರೂ ಬೇಕಾ ರಿಡ್ಜ್ ಅಣ್ಣ, ಒಳ್ಳೆ ಗಾಡಿ 2015 ಮಾಡಲು ಮಾರುತಿ ಸುಜುಕಿ ಗಾಡಿಗಳು ಎಂಟೈರ್ ಬೆಂಗಳೂರು ಮಾರ್ಕೆಟ್ ತಿರುಗಿದ್ರು ಕೂಡ ಒಂದು ಬೆಸ್ಟ್ ಪ್ರೈಸ್ಗೆ ಫ್ರೆಂಡ್ಸ್ ಕಾರ್ ಝೋನಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ. ಅದು ಕೂಡ 2015 ಮಾಡಲು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ, 4 ಲಕ್ಷಕ್ಕೆ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ್ದು ಇದು ಫಿಯಟ್ ಲೀನಿಯಾ. ಬರೀ ಲೀನಿಯಾ 2010 ಮಾಡಲು ಸಿಂಗಲ್ ಓನರ್ 66,000 ಹೊಡಿದೆ ಸರ್. ಕ್ವಾಲಿಟಿ ನೋಡಿ ಸರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಕೊಡೋ ರೇಟ್ ಸರ್ ಬರೀ 265. ಅದು ಡೀಸೆಲ್ ಗಾಡಿ ಬರೀ 265. ಫ್ರೆಂಡ್ಸ್ ಕಾರ್ ಝೋನ್ ಆನ್ ಟೇಬಲ್ ರೇಟ್ ಸರ್. ಇನ್ನ 5,000 ಕಮ್ಮಿ ಕೊಡೋಣ ಸರ್, 260 ಮಾಡ್ಕೊಡೋಣ ಅಷ್ಟೇ ಸರ್. ಒಳ್ಳೆ ಗಾಡಿ, ಡಿಕ್ಕಿ ಗಾಡಿ, ಬರೀ ಓಡಿರೋದು ನೋಡಿ, ಬರೀ 66,000. ಒಂದು ಫೈನಲ್ 260 ಕೊಡೋಣ ಸರ್. ಅಷ್ಟೇ ಸರ್. ನೋಡ ಯಾರಿಗಾದ್ರೂ ಬೇಕಣ್ಣ ಲೀನಿಯಾ ಡೀಸೆಲ್ ವೇರಿಯಂಟ್. ಹಾಗೆ ಬಾರಣ ಇನ್ನೊಂದೆರಡು ಗಾಡಿಗಳು ಇದಾವೆ. ಇಲ್ಲೊಂದು ರಿಡ್ಜ್ ಇದೆ ವೈಟ್ ಕಲರ್, ಹಾಗೆ KUV 100 ಇದೆ. ಯಾವ್ದಣ್ಣ ಇದು ರಿಡ್ಜ್ ಸರ್? 2012 ಮಾಡಲು ಸಿಂಗಲ್ ಓನರ್ ರಿಡ್ಜ್. ಇದು ಡೀಸೆಲ್ ಗಾಡಿ ನಿಮಗೆ VDI. 2012 ಮಾಡಲು ಸಿಂಗಲ್ ಓನರ್ VDI ಡೀಸೆಲ್. ರೇಟ್ ಹೌದು ಸರ್. 340 ಕೋಟೆಡ್ ಮಾಡಿದೀವಿ, 320 ಕೊಟ್ಬಿಡೋಣ ಸರ್. 3,20,000 ಫೈನಲ್ ರೇಟ್. ಫೈನಲ್ ಅದೇ ಸರ್, ಅದಕ್ಕೆ ಕಮ್ಮಿ ಬೇಡ. ಇನ್ನೊಂದು ರೇಟ್ ಕ್ವಾಲಿಟಿ ಗಾಡಿ 320 ಕೊಟ್ಬಿಡೋಣ. 3,20,000ಕ್ಕೆ 2012 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ VDI ಮಿಡ್ ಸೆಗ್ಮೆಂಟ್ ಡೀಸೆಲ್ ಗಾಡಿ ಸಿಗ್ತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕೆಳಗೆ ನಂಬರ್ ಫೋನ್ ಹಾಕಿ, ಇಲ್ಲ ಡೈರೆಕ್ಟ್ ಫ್ರೆಂಡ್ಸ್ ಕಾರ್ ಝೋನಿಗೆ ಬನ್ನಿ. ಹಾಗೆ KUV 100 ಇದೆ. ಯಾವ ಮಾಡಲಣ್ಣ ಇದು ಸರ್? 2017 ಮಾಡಲು KUV 100 ಸಿಂಗಲ್ ಓನರ್ 72,000 ರನ್ ಆಗಿದೆ ಸರ್. ಬರೀ 5,75,000 ಇದೆ ಸರ್. ಕೋಟೆ 5,75 ಇದೆ ಫೈನಲ್ ರೇಟ್. 5,60 ಕೊಡೋಣ ಸರ್. ಇನ್ನೊಂದು ರೇಟ್ ಸರ್ 5,500 ಕೊಡೋಣ ಫೈನಲ್. ಆಯ್ತಣ್ಣ, 5,50,000 ರೂಪಾಯಿಗೆ KUV 100 ಕೊಡ್ತಾ ಇದ್ದೀವಿ. ಹೌದು ಸರ್. ಅದು ಕೂಡ ಡೀಸೆಲ್ ವೇರಿಯಂಟ್ ಸರ್. K8 ಸರ್, ಟಾಪ್ ಎಂಡ್ K8 ಟಾಪ್ ಎಂಡ್ ಗಾಡಿ 5,50,000 ಆನ್ ಟೇಬಲ್ ಇನ್ನೂ ಮಾಡ್ಕೊಡ್ತಾರೆ ಅಂತ ಬಾರೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಇದೆ. ಯಾವ್ದಣ್ಣ? 2009 i10 ಸೆಕೆಂಡ್ ಓನರ್ ಗಾಡಿ ಸರ್. ಯಾವ್ದಿದೆ i10 ಅಲ್ಲಿ ಸರ್? ಕಪ ಇಂಜಿನ್, ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ಹೌದು ಸರ್. ಕೊಡೋ ರೇಟ್ ಸರ್ ಬರೀ 2,35. 2,35,000 ಒಂದು ಫೈನಲ್ ರೇಟ್ ಸರ್. 2,30 ಫೈನಲ್ ಕೊಡೋಣ ಸರ್. ಇನ್ನೊಂದು ರೇಟ್ ಬೇಡ ಸರ್, ಸಾಕು ಸರ್. 2,30 ಟ್ರೈ ಮಾಡಿ. 9 ಮಾಡಲು ಸ್ಪೋರ್ಟ್ಸ್ ವರ್ಷನ್. ಏನಿದೆ ಹೇಳಿ ಬೋರ್ಡಲ್ಲಿ? ಕ್ವಾಲಿಟಿ ನೋಡಿ ಸರ್. ಬೋರ್ಡಲ್ಲಿ ಏನಿದೆ ಸರ್? ಬೋರ್ಡಲ್ಲಿ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡ್ ಬರ್ತಾರೆ. ಹ್ಞೂ ಸರ್, ಬರ್ಲಿ. ಕೊಡೋ ರೇಟ್ ಅವ್ರ ಗಾಡಿ ನೋಡ್ಲಿ, ಮುಂದಕ್ಕೆ ಹೋಗಲ್ಲ ಗಾಡಿ ತಗೊಂಡು. ಏನು ರೇಟ್ ಈಗ ಸರ್? 2,30,000. ಅಣ್ಣ ಜಾಸ್ತಿ ಡೀಟೇಲ್ಸ್ ಬೇಕಾ? 2,30,000 i10 2009 ಮಾಡಲು ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಾಲ್ ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸಿಯಾಜ್ ಅಣ್ಣ. ಸರ್ 2017 ಮಾಡಲು ಸಿಯಾಜ್. ನೋಡೋಣ, ಈ ಕಲರ್ ಅಂತೂ ತುಂಬಾ ಜನ ಇಷ್ಟಪಡ್ತಾರೆ, ಸಿಯಾಜ್ ಈ ಕಲರ್ ಅಲ್ಲಿ. ಸೊ ಯಾರಿಗಾದ್ರೂ ಈ ಕಲರ್ ಬೇಕು ಅಂತ ಹುಡುಕ್ತಾ ಇದ್ರೆ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಈ ಸಲ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ ಆಗ್ಲೇ ನಾನು ಕೇಳಿದ್ದೆ ಸಿಯಾಜ್. ಸರ್ 2017 ಸಿಂಗಲ್ ಓನರ್ ವೆಹಿಕಲ್ ಸರ್. 6,5 ಲಕ್ಷ ಕೊಟ್ಬಿಡೋಣ ಸರ್. 6,500 ಕೊಟ್ಬಿಡೋಣ ರೇಟ್ ಸರ್. ಇದು HSVS ಹೈಬ್ರಿಡ್ 6,500 ಕೊಟ್ಬಿಡೋಣ ಸರ್. HSVS ಅಂತ ಬರುತ್ತಲ್ಲ ಸರ್, ಆ ವೇರಿಯಂಟ್ 6,500 ಕೊಟ್ಬಿಡೋಣ. ಇನ್ನೊಂದು ಫೈನಲ್ ರೇಟ್ ಹೇಳಿ. ಇನ್ನೊಂದು 5,000 ಕಮ್ಮಿ ಕೊಡೋಣ ಬಿಡಿ ಸರ್. ಆನ್ ಟೇಬಲ್ ಇನ್ನೊಂದು 5,000 ಸಾಕು. 6,45 ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು T-Jet 2011 ಮಾಡಲು ಸಿಂಗಲ್ ಓನರ್ T-Jet. ಏನು 3 ಲಕ್ಷ ಸರ್. ಕೊಟೇಶನ್ 3 ಲಕ್ಷ ಇದೆ ಸರ್. 2011 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ T-Jet. ಹೌದು ಸರ್. ಫಿಯಟ್ ಲೀನಿಯಾ T-Jet. ಕೊಡೋ ರೇಟ್ ಫೈನಲ್. ಇನ್ನೊಂದು 5,000 ಕಮ್ಮಿ ಕೊಡೋಣ ಸರ್. ಹೇಳಿ ಸರ್. ಒಂದು 5,000 ಕಮ್ಮಿ ಕೊಡೋಣ ಸರ್. ಹೇಳಿ ಮಂಜು ಸರ್. ಇನ್ನು 2 ಸತಿ 5,000 ಆಯ್ತು ಸರ್. 10,000 ಕಮ್ಮಿ ಆಗೇ ಹೋಯ್ತು. ಹೇಳಿ ಮಂಜು ಸರ್, ಇನ್ನೊಂದು ಸ್ವಲ್ಪ ಸಾಕು ಬಿಡಿ ಸರ್. ಹೇಳಿ ಫೈನಲ್ ರೇಟ್ ಹೇಳಿ ಸರ್. ಒಂದು 280 ಕೊಟ್ಬಿಡೋಣ ಸರ್. 2,80,000 ಕೊಟ್ಬಿಡೋಣ ಸರ್. ಅಕ್ಕನಾ ನಿಮ್ಗೆ ಅಂತ 20,000 ಕಮ್ಮಿ ಮಾಡ್ಬಿಟ್ಟೆ ಅಷ್ಟೇನಾ? ಹೌದು ಸರ್. ನೋಡೋಣ, 2,80,000 ರೂಪಾಯಿಗೆ ಮಾಡಿಸಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇನ್ನೂ ಆನ್ ಟೇಬಲ್ ಕೇಳಿ, ನಾನು ಕೇಳೋದು ಆಗುತ್ತೆ ಸರ್. ಸರ್ ಮಾಡೋಣ ಬನ್ನಿ ಸರ್, ಅಷ್ಟೇ ಏನಿದೆ. ಹಾಗೆ ಬಾರೋಣ. 1 2 3 4 5 6 7 8 9 ಈ ಲೈನಲ್ಲಿ ಕೂಡ ಒಂದು 9 ಗಾಡಿಗಳು ಇದಾವೆ. ಡೀಸೆಲ್ ಇದಾವೆ, ಪೆಟ್ರೋಲ್ ಇದಾವೆ. ಯಾವಿದಾವೆ ಗಾಡಿಗಳು ನೋಡೋಣ. ಹಾಗೆ i20 ಹುಡುಕ್ತಾ ಇರೋರಿಗೆ i20 ಗಾಡಿಗಳು ಕೂಡ ಇದಾವೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದನ್ನ ಇದು? i10 2012 ಸ್ಪೋರ್ಟ್ಸ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ. 2012 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್. ಯಾವ್ದಿದು? ಸ್ಪೋರ್ಟ್ಸ್. ಹಾಂ ಸರ್. ಕೊಡೋ ರೇಟ್
ಸರ್ 3.5 ಸರ್ ಫೈನಲ್ ಅಣ್ಣ 3,50,000 3,50,000ಗೆ ಸ್ಪೋರ್ಟ್ಸ್ ವೇರಿಯಂಟ್ 2010 ಮಾಡಲು ಫೈನಲ್ ರೇಟ್ 2012 ಸರ್ ಇದು 10 ಅಲ್ಲ 12 ಸರ್ ಹೇಳಿ ಒಂದು ರೇಟ್ ಅದಕ್ಕೆ 3.5 ಸರ್ 4 ಲಕ್ಷ ಆಗ್ತಾರೆ ಸರ್ ನಾವು 3.5 ಫೈನಲ್ ಕೊಡೋಣ ಸರ್ ಮಾರ್ಕೆಟ್ ಅಲ್ಲಿ 4 ಲಕ್ಷ ಆಗ್ತಾರೆ ಸರ್ 4 ಲಕ್ಷ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಹೌದು ಸರ್ ಫ್ರೆಂಡ್ಸ್ ಕಾರ್ ಝೋನ್ 3.5 ಕೊಡೋಣ ಸರ್ ಆಮೇಲೆ ಇನ್ನೊಂದು ರೇಟ್ ಇನ್ನೊಂದು 5,000 ಕಮ್ಮಿ ಕೊಡೋಣ ಬಿಡಿ ಸರ್ ಪಕ್ಕಾ ಸರ್ i20 ಹೌದು ಸರ್ ಇನ್ನೊಂದು i20 ಸರ್ 2013 ಮಾಡಲು ಸರ್ ಅದು 12 ಇದು 13 ಅದ್ರ ಅಣ್ಣ ಹೌದು ಸರ್ 13 ಮಾಡಲು ಸ್ಪೋರ್ಟ್ಸ್ ಸರ್ ಇದು ಸರ್ ಇದು ಸಿಂಗಲ್ ಓನರ್ ಓಡಿರೋದು ಬರೀ 56,000 ಸರ್ ಬರೀ 4,40,000 ಸರ್ ಕೊಟ್ಟು 4,40,000 ಆದ್ರೆ 10,000 ಕಮ್ಮಿ ಮಾಡೋಣ ಸರ್ ಅದು ಫೈನಲ್ ರೇಟ್ ಏನಂದ್ರೆ ಸರ್ ಫೈನಲ್ 3.5 ಇದು 4,40,000 ಅದು 12 ಮಾಡಲು ಸೆಕೆಂಡ್ ಓನರ್ 13 ಮಾಡಲು ಸಿಂಗಲ್ ಓನರ್ 4,40,000 ಒಂದು ಫೈನಲ್ ರೇಟ್ 4.30 ಸರ್ ಫೈನಲ್ ರೇಟ್ ಹೇಳಿ ಸರ್ ಸರ್ 4 ಇನ್ನು 10,000 ಕಮ್ಮಿ ಮಾಡಿದ್ದೀವಿ ಬಿಡಿ ಸರ್ 4 ಫೈನಲ್ ಆನ್ ಟೇಬಲ್ ಇನ್ನೊಂದು 5,000 ಮಾಡೋಣ ಬಿಡಿ ಸರ್ 4.25 ಕೊಡೋಣ ಬಿಡಿ ಸರ್ ನೋಡೋಣ 4.25ಕ್ಕೆ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಪಾರ್ಕ್ ಅಣ್ಣ ಯಾವ ಮಾಡಲು ಸ್ಪಾರ್ಕ್ LS 2008 ಸಿಂಗಲ್ ಓನರ್ ಗಾಡಿ ಸರ್ ಬರೀ 1.39 ಸರ್ 1,39,000ಕ್ಕೆ ಸ್ಪಾರ್ಕ್ ಎಲ್ಲಿ ಸಿಗ್ತಾ ಇದೆ ನೋಡೋಣ 1,39,000 ಸಿಗ್ತಾ ಇದೆ. ಇದ್ರಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡಿ ಸರ್ ಮಾಡೋಣ ಬರ್ಲಿ ಬಿಡಿ ಸರ್ ಈಗಾಗಲ್ಲ ಮಾಡೋಣ ಈಗಾಗಲ್ಲ ಹೋಗ್ಲಿ ಬಿಡಿ ಸರ್ 1.30 ಸರ್ 1.30 9,000 ಪಟಾರ್ ಓಕೆ ಸರ್ ಅಷ್ಟೇ ಅಲ್ವಾ 1.30 ಕೊಡೋಣ ಸರ್ ಚಟಾಪಟ ಅಷ್ಟೇ ತಗೋತಾ ಇರಿ ಕರಿಮಣಿ ಮಾಲೀಕ ಅಷ್ಟೇ ನೋಡಿ ಇಲ್ಲೂ ಕೂಡ ವೈರಲ್ ಬರೀ ಅಲ್ಲ ಇಲ್ಲೂ ಅದೇ ವೈರಲ್ ತಗೊಂಡವನೇ ಕರಿಮಣಿ ಮಾಲೀಕ ಅಷ್ಟೇ ತಗೊಂಡವನ್ ಕಾರ್ ಮಾಲೀಕ ಅಷ್ಟೇ ಪರವಾಗಿಲ್ಲ ಸರ್ ಚೆನ್ನಾಗಿ ಬರೀತೀರಾ ಹ್ಞೂ ಸರ್ ಕೆಲವೊಂದು ಬರೀತಾರಣ ಅಂತ ಅನುಭವ ಮಾತಾಡ್ಸುತ್ತೆ ಹೌದು ಸರ್ ಅಲ್ವಾ ಮಾತಾಡುತ್ತೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ಸರ್ ರಿಡ್ಜ್ 2015 ಮಾಡಲು ಪೆಟ್ರೋಲ್ ಗಾಡಿ ಬರೀ 60,000 ಓಡಿದೆ ಗಾಡಿ ಬರೀ 60,000 60,000 ಸರ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಕೊಡೋ ರೇಟು ಸರ್ 4,15,000 ಆಯ್ತು ಕೊಟ್ಟಿಡು 4,05,000 ಕೊಟ್ಬಿಡೋಣ ಸರ್ 4,5 ಕೊಡೋಣ ಸರ್ 10,000 ಇಳಿಸಿದ್ರಿ ಹಾಂ ಸರ್ ಹೌದು 5,000 ಯಾಕೆ ಎಕ್ಸ್ಟ್ರಾ 4 ಲಕ್ಷ ಕೊಡೋಣ ನಡಿ ಸರ್ ಇನ್ನೊಂದು ಸ್ವಲ್ಪ ನೀವು ಆನ್ ಟೇಬಲ್ ಕೇಳ್ತೀರಾ ಇನ್ನೊಂದು ಸ್ವಲ್ಪ ಆನ್ ಟೇಬಲ್ ಅಲ್ಲಿ ಮಾಡೋಣ ಬಿಡಿ ಇನ್ನೊಂದು ಸ್ವಲ್ಪ ನೋಡಿ ಸರ್ 3.95 ಕೊಡೋಣ ಸರ್ 5,000 ನಾ 3.95 ಆನ್ ಟೇಬಲ್ ನೀವು ಆಗೋಯ್ತಲ್ಲ ಸರ್ ನೀವು ಮಾಡ್ಕೊಳ್ರಿ ಇನ್ನು ಉಳಿದಿದ್ದು ಇನ್ನು ಉಳಿದಿದ್ದು ಅವ್ರು ಮಾಡ್ಕೊಳ್ಳಿ ಆಗಲ್ಲ ನೋಡೋಣ ಅದ್ರಲ್ಲೂ 2015 ಮಾಡಲು ಸೆಕೆಂಡ್ ನೋಡೋಣ 60,000 ಓಡಿದೆ ಪೆಟ್ರೋಲ್ ವೇರಿಯಂಟ್ VXI ಪೆಟ್ರೋಲ್ ವೇರಿಯಂಟ್ ಯಾರಿಗಣ ಬೇಕು ರಿಡ್ಜ್ 3,95,000 ಹೋಂಡಾ ಬ್ರಿಯೋ 2012 ಥರ್ಡ್ ಓನರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿದ್ದಾರೆ ಗಾಡಿ 60,000 ಓಡಿದೆ ತುಂಬಾ ಚೆನ್ನಾಗಿದೆ ಸರ್ ಕೊಡೋ ರೇಟ್ ಸರ್ 2,80,000 ಇದೆ 2.60 ಕೊಟ್ಬಿಡೋಣ ಸರ್ 2.80 ಎಲ್ಲಿದೆ ಸರ್ ಕೊಟ್ಟಾಡ 2.80 ಇದೆ ಮಾರ್ಕೆಟ್ ಅಲ್ಲಿ ಎಷ್ಟು 2.60 ಕೊಟ್ಬಿಡೋಣ ಮಾರ್ಕೆಟ್ ಅಲ್ಲಿ ಎಷ್ಟು ಸರ್ ಮಾರ್ಕೆಟ್ ಎಷ್ಟೆಷ್ಟಕ್ಕೆ ಮಾರ್ತಾರೆ ನಮಗೆ ಬೇಡ ನಮ್ ರೇಟ್ ಕಮ್ಮಿ ನಾವು ಮಾಡ್ಕೊಂಡು ಹೋಗೋಣ 2,60,000 ಕೊಟ್ಬಿಡೋಣ ನೀವು ಕೊಡೋ ರೇಟ್ ಹೌದು ಸರ್ ಈ ಪ್ರೈಸ್ ರೇಟ್ ಈ ಬೆಲೆ ರೇಟ್ ಈ ಬೆಲೆ ಕೊಟ್ಬಿಡೋಣ ಸರ್ ಕಮ್ಮಿ 2.55 ಕೊಡೋಣ ನೋಡೋಣ 2.60 ಇರೋದು 2.55ಕ್ಕೆ ಬಂತು ಯಾರಿಗಾದ್ರೂ ಬೇಕಾದ್ರೆ 2012 ಮಾಡಲು ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬ್ರಿಯೋ ಯಾರಿಗಾದ್ರೂ ಬೇಕಾದ್ರೆ ಕೆಳಗಡೆ ನಂಬರ್ ಫೋನ್ ಹಾಕಿಲ್ಲ ಡೈರೆಕ್ಟ್ ಫ್ರೆಂಡ್ಸ್ ಕಾರ್ ಝೋನ್ಗೆ ವಿಸಿಟ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಗೋ ಸರ್ 2 ಫಿಗೋ ಇದೆ ವೈಟ್ ಇದೆ ರೆಡ್ ಇದೆ ನೋಡ್ಕೊಳ್ಳೋಣ ರೆಡ್ ಇದೆ ವೈಟ್ ಇದೆ KS ಇರುತ್ತೆ ಇಂದ್ರನಗರ್ ರಿಜಿಸ್ಟ್ರೇಷನ್ ಇದೆ K17 ದಾವಣಗೆರೆ ರಿಜಿಸ್ಟ್ರೇಷನ್ ಇದೆ ಯಾರಿಗಾದ್ರೂ ಬೇಕಾರೆ ಸ್ಕ್ರೀನ್ ಶಾಟ್ ತಗೋಣ ವೈಟ್ ಕಲರ್ ತಗೋಣ ಹಾಗೆ ರೆಡ್ ಕಲರ್ ಒಂದು ಸ್ಕ್ರೀನ್ ಶಾಟ್ ತಗೋಣ ಅದನ್ನ ಮಿಸ್ ಮಾಡ್ತೀಯಾ ಹಾಕೋಣ ಎರಡ್ರದ್ದು ಸರ್ 2010 ಮಾಡಲು 2011 ಮಾಡಲು 2 ಡೀಸೆಲ್ ಗಾಡಿ ಸರ್ 2 ಒಳ್ಳೆ ಪ್ರೈಸ್ ಕೊಟ್ಬಿಡೋಣ ಸರ್ ಹೆಂಗೆ 2,35,000 ಕೊಟ್ಬಿಡೋಣ ಹೇಗೆ ಸಾಧ್ಯ ಇದೆಲ್ಲ ಸರ್ ಹೇಗೆ ಸಾಧ್ಯ ಅಂದ್ರೆ ನಮಗೆ ಕಮ್ಮಿ ಬಂದ್ರೆ ನಾವು ಕಸ್ಟಮರ್ ಕಮ್ಮಿ ಕೊಡೋಣ ಕಡಿಮೆ ಮಾರ್ಜಿನ್ ಸಾಕು ನಮಗೆ ಹೈ ಬಜೆಟ್ ಗಾಡಿ ಬೇಡ ಕಡಿಮೆ ಬಜೆಟ್ ಕಡಿಮೆ ಸಾಕು 2,35,000 ಸರ್ ಅದು ಸರ್ 2,10,000 ಕೊಡೋಣ ಸರ್ ಅದು ಎರಡ್ರದ್ದು ಒಂದು ರೇಟ್ ಮಾಡಿ ಬಿಡಿ ಸರ್ ಒಂದು ಕೆಲಸ 2.20 ಕೊಟ್ಬಿಡೋಣ ಇದು 2,10,000 ಕೊಟ್ಬಿಡೋಣ 20,000 ವೇರಿಯಂಟ್ ಅಷ್ಟೇ ಸರ್ ಮೊದಲು ಬಂದವರಿಗೆ ಏನ್ ರೇಟ್ ಆಗುತ್ತೋ ಗೊತ್ತಿಲ್ಲ ಫಸ್ಟ್ ಬಂದವರಿಗೆಲ್ಲ ಗಾಡಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ 2011 ಮಾಡಲು 2010 ಮಾಡಲು ಇದು ಸಿಂಗಲ್ ಓನರ್ ಇದು ಸೆಕೆಂಡ್ ಓನರ್ ಅಷ್ಟೇ ಎರಡರು ಕೂಡ ಅಲ್ಲಲ್ಲೇ ಸಿಂಕ್ ಆಗ್ತವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ ಫೋನ್ ಹಾಕಿಲ್ಲ ಡೈರೆಕ್ಟ್ ಆಗಿ FCZ ಅಂತಾರೆ ಫ್ರೆಂಡ್ಸ್ ಕಾರ್ ಝೋನ್ FCZ ಸರ್ ಫ್ರೆಂಡ್ಸ್ ಕಾರ್ ಝೋನ್ ನಂಬಿಕೆ ಹಾಗೂ ವಿಶ್ವಾಸ ಅಷ್ಟೇ ಇವಾಗ ಒಂದು ಟ್ಯಾಗ್ ಲೈನ್ ತಂದವ್ರೆ ಈಗ ತಂದಿರೋದು ಕರಿಮಣಿ ಮಾಲೀಕ ತಗೊಂಡವನೇ ಅಷ್ಟೇ ದುಡಿಯಕ್ ಬಂದಿಲ್ಲ ಜೀವನ ಮಾಡಕ್ ಬಂದಿದ್ದೀವಿ ಅಷ್ಟೇ ಲೋ ಮಾರ್ಜಿನ್ ಗಾಡಿ ಲೋ ಮಾರ್ಜಿನ್ ಸಾಕು ನಮ್ಗೆ ಅಷ್ಟೇ ಮಂಜಣ್ಣ ಅವ್ರು ಕೊಡ್ತಾ ಇದ್ರೆ ತಗೋತಾರೆ ಲೋ ಬಡ್ಜೆಟ್ ಅಷ್ಟೇ ಇಡೀ ಎಂಟೈರ್ ಮಾರ್ಕೆಟ್ ಹುಡುಕಿ ಕೊನೆಗೆ ಸರ್ ನಿಮ್ದು ಓದ್ ವಿಡಿಯೋಗು ಈ ವಿಡಿಯೋಗು 30 ಗಾಡಿ ಸೇಲ್ ಮಾಡಿದೀನಿ 2 ತಿಂಗಳಾಯ್ತು ಶುರು ಮಾಡಿ ನಾವು 30 ಗಾಡಿ ತಗೊಂಡೋಗಿ ಸುಮ್ಮನೆ ವಿಚಾರ ಅಲ್ಲ ಖುಷಿಯಾಗಿ ತಗೊಂಡೋಗಿದ್ದಾರೆ ಅಷ್ಟು ಸಾಕು ಅಲ್ವಾ ಅಷ್ಟೇ ಸೂಪರ್ ಸರ್ ನಮಗೂ ಖುಷಿ ಆಗುತ್ತೆ ಸರ್ 30 ಗಾಡಿ MVP ಚಾನಲ್ ಅಲ್ಲಿ ರಿಜಿಸ್ಟರ್ ಆದ್ರೆ ನಾನು 2 ತಿಂಗಳಲ್ಲಿ ಒಂದು ಶೋರೂಮ್ ಇಂದ 30 ಗಾಡಿ ಹೌದು ಹೆಂಗಾಗಿರುತ್ತೆ 2 ತಿಂಗಳಲ್ಲಿ ಕ್ವಿಡ್ ಸರ್ ಕ್ವಿಡ್ 2016 ಮಾಡಲು ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಪೆಟ್ರೋಲ್ ಗಾಡಿ